ನಗರ ಅಭಿವೃದ್ಧಿಗೆ ಬರೋಣ. ಅರ್ಬನ್ ಡೆವಲಪ್ಮೆಂಟ್ ಅಂತ ಬಂದರೆ ನಗರಾಭಿವೃದ್ಧಿ, ಅರ್ಬನ್ ಡೆವಲಪ್ಮೆಂಟ್. ಇದು ನಿಮಗೆ ಎಸ್ಸೆಗೂ ಬರುವಂತಹ ಸಾಧ್ಯತೆ ಬಹಳ ಇದೆ. ಓಕೆ, ಯು ಮೇ ಗೆಟ್ ಕ್ವಶನ್ ಫಾರ್ ಯುವರ್ ಎಸ್ಸೆ. ಏನಪ್ಪ ಅಂದರೆ ಬ್ರ್ಯಾಂಡ್ ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರು ಇದರ ಉಸ್ತುವಾರಿನ ಯಾರು ವಹಿಸಿದ್ದಾರೆ? ಆಲ್ ಆಫ್ ಯು ನೋ ದಟ್. ಸೊ ಡಿ.ಕೆ. ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಉಸ್ತುವಾರಿನ ಹೊಂದಿದ್ದಾರೆ. ಓಕೆ, ಬೆಂಗಳೂರನ್ನ ವಿಶ್ವ ದರ್ಜೆಯ ಒಂದು ನಗರವನ್ನಾಗಿ ಮಾರ್ಪಡಿಸಲು ಈ ಒಂದು ಬ್ರ್ಯಾಂಡ್ ಬ್ಯಾಂಗ್ಳೂರು ಇನಿಷಿಯೇಟಿವ್ ಅನ್ನು ಕೈಗೊಳ್ಳಲಾಗಿದೆ. ಸೊ ಬ್ಯಾಂಗ್ಳೂರು ವಿಲ್ ಬಿ ವರ್ಲ್ಡ್ ಕ್ಲಾಸ್ ಡೆಸ್ಟಿನೇಷನ್. ಎಲ್ಲ ಮೂಲ ಸೌಕರ್ಯ ಆಲ್ರೆಡಿ ಬೆಂಗಳೂರನ್ನ ಏನಂತ ಕರಿತೀವಿ ನಾವು? ಓಕೆ, ಸೊ ಈ ಒಂದು ಸಿಲಿಕಾನ್ ಸಿಟಿ ಅಂತ. ಬೆಂಗಳೂರನ್ನ KHIR ಸಿಟಿ ಅಂತ ಮಾಡ್ತಾರಂತೆ, ಕ್ವೀನ್ ಸಿಟಿ ಅಂತ ಮಾಡ್ತಾರಂತೆ, ಸೈನ್ಸ್ ಸಿಟಿ ಅಂತ ಮಾಡ್ತಾರಂತೆ. ಓಕೆ, ಸೊ ಮತ್ತೆ ಹಲವಾರು ಯೋಜನೆಗಳನ್ನು ತರ್ತಾ ಇದ್ದಾರೆ. ಇದರಲ್ಲಿ ಸ್ಪೋರ್ಟ್ಸ್ ಸಿಟಿ ಅಂತ, ಬೆಂಗಳೂರಿಗೆ ನೋಡಿ ಸ್ಪೋರ್ಟ್ಸ್ ಸಿಟಿ ಅಂತ ಮಾಡ್ತಾರೆ, ಸೈನ್ಸ್ ಸಿಟಿ ಅಂತ ಮಾಡ್ತಾರೆ, ಕ್ವೀನ್ ಸಿಟಿ ಅಂತ ಮಾಡ್ತಾರೆ, KHIR ಸಿಟಿ ಅಂತ. ಮತ್ತೆ ಈ ಒಂದು RK ಶಾಲಾ ಅಗ್ರಿ ನಾಲೆಡ್ಜ್ ಎಕ್ಸಿಬಿಷನ್ ಸೆಂಟರ್ ಅಂತ, RK ಶಾಲಾ ಅವ್ರ ಹೆಸರಲ್ಲಿ ಒಂದು ಅಗ್ರಿಕಲ್ಚರ್ ಬಗ್ಗೆ ಹೊಸ ಇನೋವೇಷನ್ಸ್ ಏನಿದೆ ಅದನ್ನು ಪ್ರದರ್ಶಿಸುವಂತಹ ಕೇಂದ್ರ. ಈ ಥರ ಭಾಳ ಇನಿಷಿಯೇಟಿವ್ಸ್ ಅನ್ನು ಎತ್ಕೊತಿದ್ದಾರೆ ಬೆಂಗಳೂರಲ್ಲಿ. ಎನಿವೆ, ಬ್ರ್ಯಾಂಡ್ ಬೆಂಗಳೂರು ಇದರ ಒಂದು ಮುಖ್ಯ ಉದ್ದೇಶ, ದೇರ್ ಆರ್ 3 ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಬ್ರ್ಯಾಂಡ್ ಬೆಂಗಳೂರು. ಒನ್ ಈಸ್ ಟು ಮೇಕ್ ಇಟ್ ಹ್ಯಾಸ್ ವರ್ಲ್ಡ್ ಕ್ಲಾಸ್ ಸಿಟಿ, ವರ್ಲ್ಡ್ ಕ್ಲಾಸ್ ವಿಶ್ವ ದರ್ಜೆಯ ನಗರ ಮಾಡಲಿಕ್ಕೆ, ವರ್ಲ್ಡ್ ಕ್ಲಾಸ್ ಸಿಟಿ. ಸೊ ಎರಡನೇದು ಅಲ್ಲಿನ ಜನರ ಬದುಕಿನ ಜೀವನ ಮಟ್ಟವನ್ನು ಹೆಚ್ಚಿಸಲು, ಟು ಎನ್ಹ್ಯಾನ್ಸ್ ದ ಲಿವಿಂಗ್ ಸ್ಟ್ಯಾಂಡರ್ಡ್ ಆಫ್ ಪೀಪಲ್, ಲಿವಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿನ ಜನರ, ಬೆಂಗಳೂರು ಜನರ ಒಂದು ಜೀವನ ಮಟ್ಟವನ್ನು ಸುಧಾರಿಸಲು. ಅಷ್ಟೇ ಅಲ್ಲ, ಸೊ ಥರ್ಡ್ ಒನ್, ಬೆಂಗಳೂರಿಗೆ ಬರಬೇಕು ಏನಕ್ಕೆ? ಇನ್ವೆಸ್ಟ್ ಮಾಡಲಿಕ್ಕೆ, ಟು ಅಟ್ರಾಕ್ಟ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಈ ಒಂದು ಹೂಡಿಕೆಯನ್ನು ಆಕರ್ಷಿಸಲಿಕ್ಕೆ, ಟು ಅಟ್ರಾಕ್ಟ್ ಇನ್ವೆಸ್ಟ್ಮೆಂಟ್. 3 ಆಬ್ಜೆಕ್ಟಿವ್. ಒಂದು ವರ್ಲ್ಡ್ ಕ್ಲಾಸ್ ಸಿಟಿ ಮಾಡಬೇಕು, ಮತ್ತೆ ಅಲ್ಲಿರುವಂತಹ ಬೆಂಗಳೂರಲ್ಲಿ ಬದುಕ್ತಿರುವಂತಹ ಜನರ ಜೀವನ ಮಟ್ಟವನ್ನು ಕೂಡ ಹೆಚ್ಚಿಸಬೇಕು. ಈ 3 ಆಕಾಂಕ್ಷೆಗಳೊಂದಿಗೆ ಈ ಒಂದು ಬ್ರ್ಯಾಂಡ್ ಬೆಂಗಳೂರು ನಗರವನ್ನು ತರ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ನಗರದಲ್ಲಿ ಮೇಯ್ನ್ ಆಗಿ ಯಾವ್ಯಾವುದಕ್ಕೆಲ್ಲ ಆದ್ಯತೆ ಕೊಡ್ತಿದ್ದಾರೆ ಅಂದರೆ ರಸ್ತೆ ಗುಣಮಟ್ಟ ಹೆಚ್ಚಿಸಬೇಕು, ಟ್ರಾಫಿಕ್ ಸಿಗ್ನಲ್ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು. ಅದಕ್ಕೆ ನೋಡಿ ಜಪಾನ್ದು ಮಾಡರ್ ಆಟೋ ಸಿಸ್ಟಮ್ ಅಂತ ಇದೆ. ಮಾಡರ್ ಆಟೋ ಸಿಸ್ಟಮ್ ಅಂದರೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸೊ ಈ ಒಂದು ಸಂಚಾರಿ ದಟ್ಟಣೆಯನ್ನು ಯಾವ ರೀತಿ ಕಮ್ಮಿ ಮಾಡಬೇಕು ಅಂತ, ಟು ರೆಡ್ಯೂಸ್ ಟ್ರಾಫಿಕ್ ಕಂಜೆಷನ್ ಅಟ್ ಟ್ರಾಫಿಕ್ ಸಿಗ್ನಲ್ಸ್. ಸೊ ಅದಕ್ಕೆ ಜಪಾನ್ ಟೆಕ್ನಾಲಜಿ ಅದು ಮಾಡರ್ ಆಟೋ ಸಿಸ್ಟಮ್ ಅಂತ ಅದನ್ನು ತಂದಿದ್ದಾರೆ. ಮತ್ತು ಈಗ ಮೊನ್ನೆ ತಾನೇ ರೀಸೆಂಟಾಗಿ ಸುರಕ್ಷಾ 75 ಅಂತ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ರು. ಇದೇನಪ್ಪ ಅಂತಂದರೆ ಇವರು ಇರ್ತಾರಲ್ಲ, ಪಾದಚಾರಿಗಳಿರ್ತಾರಲ್ಲ, ಪ್ಯಾಸೆಂಜರ್ ಸೇಫ್ಟಿಗೋಸ್ಕರ ಸೊ ಈ ಒಂದು ಸುರಕ್ಷಾ 75 ಅಂತ ಅಂದರೆ ಜಂಕ್ಷನ್ ಫ್ರೀ ಒಂದು ಬೆಂಗಳೂರನ್ನ ಮತ್ತು ಜಂಕ್ಷನ್ಗಳಲ್ಲೆಲ್ಲ ಅವರು ಆ ಒಂದು ಉದ್ಯಾನವನಗಳನ್ನು ಹೆಚ್ಚಿಸೋದು. ಸೊ ಅಥವಾ ಅಲ್ಲಿ ತುಂಬ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಜಂಕ್ಷನ್ಗಳನ್ನು ನಿರ್ಮಾಣ ಮಾಡೋದು. ಸೊ ಈ ರೀತಿ ಒಂದು ಸುರಕ್ಷಾ 75 ಅಂತ. ಓಕೆ, ಪ್ಯಾಸೆಂಜರ್ಸು ಮೇನ್ ಅಪಘಾತಗಳಿಗೆ ಒಳಗಾಗ್ತಿದ್ದಾರೆ, ಅದನ್ನು ತಪ್ಪಿಸ್ಲಿಕ್ಕೆ. ನೆಕ್ಸ್ಟು ಈ ತೆರಿಗೆ ಕಟ್ಟೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲ. ಸಿಟಿಗಳಲ್ಲಿ ತೆರಿಗೆಯಿಂದ ತಪ್ಪಿಸ್ಕೊಳ್ತಾರೆ, ತೆರಿಗೆ ಗಳ್ಳರು ಜಾಸ್ತಿ ಇರ್ತಾರೆ, ಟ್ಯಾಕ್ಸ್ ಎವೇಡರ್ಸ್ ಜಾಸ್ತಿ ಇರ್ತಾರೆ. ಸೊ ಅದಕ್ಕೆ ಇವಾಗ ಈ ಆಸ್ತಿ ತೆರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ರೇಷನಲೈಸ್ ಮಾಡ್ತಾರೆ. ಓಕೆ, ಸೊ ಹೆಚ್ಚಿನ ಜನರು ಟ್ಯಾಕ್ಸ್ ಬ್ರಾಕೆಟಲ್ಲಿ ಬರಬೇಕು, ಟ್ಯಾಕ್ಸ್ ಎವೇಷನ್ ಕಮ್ಮಿ ಆಗಬೇಕು ಅಂತ ತೆರಿಗೆ ಕ್ರೋಢೀಕರಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ ಬ್ರ್ಯಾಂಡ್ ಬೆಂಗಳೂರಲ್ಲಿ. ಮತ್ತು ಆಲ್ಮೋಸ್ಟ್ ಇದಕ್ಕೆ ಈ ಒಂದು ಇಷ್ಟು ಪ್ಯಾಕೇಜ್ ಅಂತ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಸ್ಲಮ್ಗಳೇನು ಇರಬಾರ್ದು, ಕೊಳಗೇರಿ ಪ್ರದೇಶಗಳ ಮುಕ್ತ ನಗರವನ್ನಾಗಿಸ್ಬೇಕು. ಸೊ ಸುಗಮವಾದ ಸಂಚಾರಿ ವ್ಯವಸ್ಥೆ ಇರಬೇಕು, ವೈಜ್ಞಾನಿಕ ನಗರಗಳು ವೈಜ್ಞಾನಿಕವಾಗಿ ಅಭಿವೃದ್ಧಿ ಪಡಿಸ್ಬೇಕು. ಅದಾದಮೇಲೆ ಈ
ಸಂಚಾರಿ ವ್ಯವಸ್ಥೆಯಲ್ಲಿ ನಾನು ಹೇಳಿದೆಲ್ಲ ಮಾಡ್ರೇಟಿವ್ ಸಿಸ್ಟಮ್ ತರಬೇಕು ಅಂತ ಅಂದ್ಬಿಟ್ಟು ಸುರಕ್ಷಾ 75. ವೈಟ್ ಟ್ಯಾಪಿಂಗ್ ರಸ್ತೆಗಳಂದ್ರೆ ರಸ್ತೆ ಗುಣಮಟ್ಟ ಕಾಪಾಡ್ಕೊಳ್ಲಿಕ್ಕೆ ವೈಟ್ ಟ್ಯಾಪಿಂಗ್ ಅನ್ನ ತರ್ತಿದ್ದಾರೆ. ಅದರ ಜೊತೆಗೆ ಡಿಜಿಟಲ್ ಇ ಖಾತಾ, ಆಸ್ತಿ ತೆರಿಗೆ ಅದನ್ನೆಲ್ಲ ವಸೂಲಿ ಮಾಡ್ಬೇಕಂದ್ರೆ ಡಿಜಿಟಲ್ ಇ ಖಾತಾ ಮಾಡಿಸ್ತಿದ್ದಾರೆ. ಇದೆಲ್ಲ ಕೂಡ ದ ರೀಸೆಂಟ್ ಇನಿಷಿಯೇಟಿವ್ಸ್. ಸರ್ವ ಋತು ರಸ್ತೆ, ಆಲ್ ವೆದರ್ ರೋಡ್ಸ್ ನಿರ್ಮಾಣ ಮಾಡೋದು. ಸೊ ಇಷ್ಟು ಈ ಒಂದು ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಬೇರೆ, ಬಿಯಾಂಡ್ ಬೆಂಗಳೂರು ಬೇರೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಬಿಯಾಂಡ್ ಬೆಂಗಳೂರು. ಬಿಯಾಂಡ್ ಬೆಂಗಳೂರು ಅಂತಂದ್ರೆ ಇದು ಬೆಂಗಳೂರು ಅಂದ್ರೆ ಬೆಂಗಳೂರು ಹೊರತುಪಡಿಸಿದಂತಹ ಟೈರ್ 2, ಟೈರ್ 3 ನಗರಗಳನ್ನು, ಬೆಂಗಳೂರು ಬಿಟ್ಟು ಟೈರ್ 2, ಟೈರ್ 3 ಸಿಟೀಸ್ ಇದಾವಲ್ಲ ಇವುಗಳನ್ನ ಅಭಿವೃದ್ಧಿಪಡಿಸೋದು ಬಿಯಾಂಡ್ ಬೆಂಗಳೂರು. ಓಕೆ, ಮೊನ್ನೆ ಕಾವೇರಿ ಫೇಸ್ 5 ಅಂತ ತಂದ್ರಲ್ಲ, ಗೊತ್ತಿದೆಯಲ್ಲ ಕಾವೇರಿ ಫೇಸ್ 5 ಅಂದ್ರೆ 2007-8ರಲ್ಲಿ 110ಕ್ಕೂ ಹೆಚ್ಚು ಹಳ್ಳಿಗಳನ್ನ ಈ ಒಂದು ಬೆಂಗಳೂರಿಗೆ ವಿಲೀನ ಮಾಡ್ಕೊಂಡಿರ್ತಾರೆ 2006-7 ಓಕೆ. ಸೊ 110 ಹಳ್ಳಿಗಳನ್ನ ವಿಲೀನ ಮಾಡ್ಕೊಂಡಿದ್ದಾರೆ ಬೆಂಗಳೂರಲ್ಲಿ. ಅಲ್ಲಿ ನೀರಿಗೆ ಬೇಡಿಕೆ ಜಾಸ್ತಿ ಇದೆ. ಸೊ ಹಾಗಾಗಿ ಟು ಕೇಟರ್ ದ ನೀಡ್ಸ್ ಆಫ್ ಪೀಪಲ್ ಫ್ರಮ್ ದೀಸ್ ವಿಲೇಜಸ್. ಸೊ ಈಗ 5ನೇ ಅಂತ ತಂದಿದ್ದಾರೆ, ಕಾವೇರಿ ಹಂತ 5. ಸೊ ಇದರಲ್ಲಿ 775 ಸೊ ಅಷ್ಟು MLD ನೀರನ್ನು ಬಿಡಬೇಕು ಅಂತ ಕಾವೇರಿಯಿಂದ. ಸೊ ಅದೊಂದು ಹೊಸದು ಕಾವೇರಿ ಬೆಂಗಳೂರಿಗೆ ಅಂತ ಒಂದು ಆರ್ಟಿಕಲ್ ಎಲ್ಲ ಬರ್ತಾ ಇದೆಯಲ್ಲ. ಸೊ ಎನಿವೆ, ಬಿಯಾಂಡ್ ಬೆಂಗಳೂರು ಅಂತಂದ್ರೆ ಬೆಂಗಳೂರನ್ನ ಹೊರತುಪಡಿಸಿ ಟೈರ್ 2, ಟೈರ್ 3 ನಗರಗಳಿಗೆಲ್ಲ ಕೂಡ ಸೊ ಹೂಡಿಕೆಯನ್ನ ಹೆಚ್ಚಿಸುವಂಥದ್ದು, ಅಲ್ಲಿರುವಂತಹ ಮೂಲಸೌಕರ್ಯನ ಮತ್ತೆ ಅಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ಹೆಚ್ಚಿಸುವಂತಹ ಒಂದು ಕಾರ್ಯಕ್ರಮ. ಸೊ ಅದು ಬಿಯಾಂಡ್ ಬೆಂಗಳೂರು ಎಕ್ಸ್ಟೆಂಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ ಟು ಟೈರ್ 2, ಟೈರ್ 3 ಸಿಟೀಸ್ ಆಫ್ ಕರ್ನಾಟಕ. ಓಕೆ, ನೆಕ್ಸ್ಟ್ ಸ್ಕೈ ಡೆಕ್ ಅಂತ ನಿರ್ಮಾಣ ಮಾಡ್ತಿದ್ದಾರೆ. ಸ್ಕೈ ಡೆಕ್ ಆಲ್ಮೋಸ್ಟ್ 250 ಮೀಟರ್ಸ್ ಹೈಟಲ್ಲಿ. ಇದನ್ನು ಕೂಡ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಒಂದು ಮಾನದಂಡದ ಆಧಾರದ ಮೇರೆಗೆ ಮಾಡ್ತಿದ್ದಾರಂತೆ. ನಾಟ್ ಮಚ್ ಇಂಪಾರ್ಟೆಂಟ್. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ. ಓಕೆ, ಮಹಾತ್ಮ ಗಾಂಧಿ ನಗರ ವಿಕಾಸ್ ಸ್ಕೀಮ್. ಇದರಲ್ಲಿ ಏನಪ್ಪಾ ಅಂತಂದ್ರೆ ನಗರ ವಿಕಾಸ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ನಗರ ವಿಕಾಸ್ ಸ್ಕೀಮ್ ನಗರಗಳಿಗೆ ತಾನೇ ಇದು. ಸೊ ಹಾಗಾದ್ರೆ ಎಷ್ಟು ನಗರಗಳು ಅಂದ್ರೆ 10 ಮಹಾನಗರ ಪಾಲಿಕೆಗಳು. ಓಕೆ, ಸೊ 10 ಮಹಾನಗರ ಪಾಲಿಕೆಗಳಲ್ಲಿ ಮಹಾನಗರ ಪಾಲಿಕೆ ಮೆಟ್ರೋಪಾಲಿಟನ್ ಸಿಟೀಸ್ 10. ಇಲ್ಲಿ ನಗರ ವಿಕಾಸ ಯೋಜನೆಯಲ್ಲಿ ಮೂಲಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಪ್ರೊವೈಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇನ್ 10 ಮೆಟ್ರೋಪಾಲಿಟನ್ ಸಿಟೀಸ್. ಮಹಾನಗರ ಪಾಲಿಕೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಯೋಜನೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ. ನೋಡಿ, ಇನ್ನೊಂದಿದೆ, ಅಮೃತ್ ಇದೆ. ಅಮೃತ್ ಏನು? ಅಮೃತ್ ಕೂಡ ಅಟಲ್ ಮಿಷನ್ ಫಾರ್ ರೆಜ್ಯುನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ. ಸೊ ಇದು ದೇಶದಾದ್ಯಂತ 500 ನಗರಗಳನ್ನು ಅಭಿವೃದ್ಧಿಪಡಿಸುವಂತಹ ಯೋಜನೆ. ಪ್ರೊವೈಡಿಂಗ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ 500 ಸಿಟೀಸ್, ದಟ್ ಈಸ್ ಅಮೃತ್. ಈ ಅಮೃತ್ ಅಲ್ಲಿ ಮೂಲಭೂತ ಸೌಕರ್ಯ ಯಾವುದು? ಕುಡಿಯೋ ನೀರು, ಶೌಚಾಲಯ ಅಥವಾ ಚರಂಡಿ, ನೈರ್ಮಲ್ಯ, ಇದೆಲ್ಲ ಕೂಡ ಮೂಲಭೂತ ಸೌಕರ್ಯ. ಈ 500 ದೇಶದಾದ್ಯಂತ. ನಮ್ಮ ಕರ್ನಾಟಕದಲ್ಲಿ ಇದರಿಂದ ಈ ಸ್ಕೀಮಲ್ಲಿ ಆಯ್ಕೆ ಆಗಿರೋದು 27 ನಗರಗಳು, 27 ಸಿಟೀಸ್. ಓಕೆ, ಮತ್ತೆ ಇನ್ನೊಂದು ಯಾವುದಿದೆ? ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್. ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಅಲ್ಲಿ ಸೊ ದೇಶದಾದ್ಯಂತ 100 ಸಿಟಿಗಳು, 100 ನಗರ. ಅದರಲ್ಲಿ ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿರೋದು ಎಷ್ಟು? 7 ಸಿಟೀಸ್. ಇಲ್ಲಿ ಏನ್ ಮಾಡ್ತಾರೆ? ಮೂಲ ಸೌಕರ್ಯ ಒದಗಿಸ್ಲಿಕ್ಕೆ ಅಮೃತ್ ಇದೆ. ಹಾಗಾದ್ರೆ ಸ್ಮಾರ್ಟ್ ಸಿಟಿಯಲ್ಲಿ ಏನು ಒದಗಿಸ್ತಾರೆ ಅಂದ್ರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಡಿಜಿಟಲ್ ಮೂಲ ಸೌಕರ್ಯವನ್ನು ಒದಗಿಸೋದು. ಯಾವುದದು? ದಟ್ ಈಸ್ ಸ್ಮಾರ್ಟ್ ಸಿಟಿ. ಸ್ಮಾಲ್ ಸಿಟಿ ಅಲ್ಲ, ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್. ಓಕೆ, ಇನ್ನೊಂದು ಹೃದಯ ಅಂತ ಇದೆ. ಹೃದಯ ಅಂದ್ರೆ
ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಆಗ್ಮೆಂಟೇಷನ್ ಯೋಜನಾ ಅಂತ. ಅದರಲ್ಲಿ 12 ನಗರಗಳನ್ನು ಅಭಿವೃದ್ಧಿಪಡಿಸ್ತಾರೆ ದೇಶದಾದ್ಯಂತ. ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿರೋದು ಒಂದೇ ಒಂದು, ಅದ್ಯಾವುದು? ದಟ್ ಈಸ್ ಬಾದಾಮಿ, ಇಸ್ಂಟ್ ಇಟ್? ಓಕೆ, ಸೊ ಇದರಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ವೆರಿ ಇಂಪಾರ್ಟೆಂಟ್. ಇದು 1-2 ನಗರ ಅಲ್ಲ, ಮಹಾನಗರ ಪಾಲಿಕೆಗಳು 10. ಸೊ ಯಾವುದು? ಮೈಸೂರು, ಮಂಗಳೂರು, ಹುಬ್ಳಿ, ಧಾರವಾಡ. ಸೊ ಈ ಥರ ಇಲ್ಲೆಲ್ಲ ಕೂಡ ಇದರ ಇಂಟಿಗ್ರೇಟೆಡ್ ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡೋದು, ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡೋದು, ಅದನ್ನು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂತ ಕರಿತೇವೆ. ನೆಕ್ಸ್ಟು ಗೃಹ ಜ್ಯೋತಿ. ನಿಮಗೆ ಗೊತ್ತೇ ಇದೆ, ಎಲ್ಲ ಇದಕ್ಕೆ ಮುಂಚೆ ಇತ್ತಲ್ಲ, ಕುಟೀರ ಜ್ಯೋತಿ, ಭಾಗ್ಯ ಜ್ಯೋತಿ, ಸೊ ಮತ್ತೆ ಅಮೃತ ಜ್ಯೋತಿ, ಇವೆಲ್ಲದನ್ನು ಕೂಡ ವಿಲೀನ ಮಾಡಿ 200 ಯೂನಿಟ್ಸ್ ಅಷ್ಟು ಎಲೆಕ್ಟ್ರಿಸಿಟಿನ ಕೊಡ್ತಾ ಇದ್ದಾರೆ. ಸೊ ಇದೊಂಥರ ಎಷ್ಟು ಒಳ್ಳೇದಂದ್ರೆ ಈ ಸ್ಕೀಮು. ಹೌದು, ಇದು ಫಿನಾನ್ಷಿಯಲ್ ಬರ್ಡನ್ ಅಂತ ಅನ್ಸಿದ್ರು ಕೂಡ ಎನ್ವಿರಾನ್ಮೆಂಟಲಿ ಇದು ಇಟ್ಸ್ ಡೂಯಿಂಗ್ ಗುಡ್. ಯಾಕಂದ್ರೆ ಕೆಲವರು ವಿತಿನ್ 200 ಯೂನಿಟ್ಸ್ ಅಲ್ಲಿ ಬರಬೇಕು ಅಂತ ಸೊ ವಿದ್ಯುತ್ತನ್ನು ಪೋಲ್ ಮಾಡ್ತಾ ಇಲ್ಲ, ಮೊದಲು ಉರ್ಸ್ಕೊಂಡು ಬಿದ್ದಿರೋರು. ಓಕೆ, ಇವಾಗ ಪೀಪಲ್ ಆರ್ ವೆರಿ ಕಾನ್ಶಿಯಸ್ ಟು ಗೆಟ್ ದ ಝೀರೋ ಬಿಲ್. ಓಕೆ, ಝೀರೋ ಬಿಲ್ ಪಡ್ಕೋಬೇಕು ಅಂತ ದೇ ಆರ್ ವೆರಿ ಆಂಕ್ಷಿಯಸ್, ಸೊ ದೇ ಆರ್ ನಾಟ್ ಸಿಂಪ್ಲಿ ವೇಸ್ಟಿಂಗ್ ದ ಎಲೆಕ್ಟ್ರಿಸಿಟಿ. ಓಕೆ, ನಮ್ಮದು ಅದ್ಭುತ ಏನಂದರೆ ಇಡೀ ಒಂದು ಟೋಟಲ್ ಎಲೆಕ್ಟ್ರಿಸಿಟಿ ಜನರೇಷನಲ್ಲಿ 63% ಯಾವುದರಿಂದ ಗೊತ್ತಾ? ರೆನ್ಯೂಯಬಲ್ ಎನರ್ಜಿ ರಿಸೋರ್ಸಿಂದ, ನವೀಕರಿಸಬಹುದಾದ ಇಂಧನ ಮೂಲಗಳಿಂದ. ಸೊ ಯಾಕೆ ಅಂತಂದರೆ ನಮ್ಮಲ್ಲಿ ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಕಲ್ಲಿದ್ಲಿಲ್ಲ. ವಿ ಡೋಂಟ್ ಹ್ಯಾವ್ ಕೋಲ್ ರಿಸರ್ವ್. ಓಕೆ, ಸೊ ಗೋಂಡ್ವಾನ ಪ್ಲೇಟ್ಯೂಲಿರೋದು, ಸೊ ಛೋಟನಾಗ್ಪುರ್ ಪ್ಲೇಟ್ಯೂಲಿ ನಮ್ಮಲ್ಲಿ ಈ ಒಂದು ಕಲ್ಲಿದ್ಲು ಸಿಗೋದಿಲ್ಲ. ಹೈಲಿ ವಿ ಆರ್ ಡಿಪೆಂಡಿಂಗ್ ಆನ್ ಯಾವುದ್ರ ಮೇಲೆ? ಹೈಡ್ರೋ ಎಲೆಕ್ಟ್ರಿಸಿಟಿ. ದುಮ್ಮಿಕ್ಕಿ ಹರಿಯುವಂತಹ ಜಲಪಾತಗಳಿದಾವಲ್ಲ, ಈ ಜಲಪಾತಗಳಿಂದ ಶರಾವತಿ, ಜೋಗ್ ಜಲಪಾತ, ಸೊ ಇದರಿಂದ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಿದ್ದೇವೆ. ಸೊ ಹೈಡ್ರೋ ಎಲೆಕ್ಟ್ರಿಸಿಟಿ ಇಸ್ ಅಗೇನ್ ರಿನ್ಯೂಬಲ್ ಎನರ್ಜಿ ರಿಸೋರ್ಸ್, ಇಸ್ ನಾಟ್ ರಿಲೀಸಿಂಗ್ ಎನಿ ಗ್ರೀನ್ ಹೌಸ್ ಗ್ಯಾಸಸ್. ಹೌದಾ? ಈಗ ಶರಾವತಿ ಹೈಡ್ರೋ ಪಂಪ್ಡ್ ಸ್ಟೋರೇಜ್ ಫೆಸಿಲಿಟಿ ಅಂತ ಅಂದರೆ ಅದಂತೂ ಎಷ್ಟು ಚೆನ್ನಾಗಿದೆ ಅಂದರೆ, ಪಂಪ್ಡ್ ಸ್ಟೋರೇಜ್ ಫೆಸಿಲಿಟಿ, ಹೈಡ್ರೋ ವಾಟರ್ ಶರಾವತಿ ಪಂಪ್ಡ್ ಸ್ಟೋರೇಜ್ ಫೆಸಿಲಿಟಿ ಅಂದರೆ ಇಲ್ಲಿ ನೋಡಿ, ಅದೊಂದು ಹೊಸದಾಗಿ ಬಂದಿದೆ, ಈಗ ನ್ಯೂಸಲ್ಲಿದೆ. ಇಲ್ಲಿ ಶರಾವತಿ ನದಿ ಅಂತ ಅಂದ್ಕೊಳ್ಳಿ, ಇಲ್ಲಿಂದ ಸೊ ನೀರನ್ನು ಏನು ಮಾಡ್ತಾರೆ, ಹರಿಸ್ತಾರೆ. ಸೊ ಇಲ್ಲಿ ಎಲೆಕ್ಟ್ರಿಸಿಟಿ ಅಂದರೆ ಟರ್ಬೈನ್ ಇಟ್ಟಿರ್ತಾರೆ, ಟರ್ಬೈನ್ ಇಟ್ಟಾಗ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಸೊ ಈ ಮಾನ್ಸೂನ್ ಟೈಮಲ್ಲೆಲ್ಲ ಇದೆಲ್ಲ ತುಂಬಿರುತ್ತಲ್ಲ, ಅವಾಗೆಲ್ಲ ಜನರೇಟ್ ಮಾಡಿ 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 ಇಟ್ಕೋತಾರೆ. ಓಕೆ, ಸೊ ಸರ್ಪ್ಲಸ್ ಎನರ್ಜಿ ವಿಲ್ ಬಿ ಪ್ರೊಡ್ಯೂಸ್ ಡ್ಯೂರಿಂಗ್ ಮಾನ್ಸೂನ್. ಓಕೆ, ಸೊ ಡೆಫಿಸಿಟ್ ಇದ್ದಾಗ ಈ ಎಲೆಕ್ಟ್ರಿಸಿಟಿನ ಬಳಸ್ಕೋತಾರೆ. ಓಕೆ, ಸೊ ಎನಿ ಹೌ ನೆಕ್ಸ್ಟು ಇದೇನಪ್ಪ ಅಂದರೆ, ನಮ್ಮ ಕರ್ನಾಟಕದಲ್ಲಿ 63% ಆಫ್ ಎಲೆಕ್ಟ್ರಿಸಿಟಿ ವಿ ಆರ್ ಗೆಟಿಂಗ್ ಇಟ್ ಫ್ರಮ್ ಯಾವುದರಿಂದ? ರೆನ್ಯೂಬಲ್ ಎನರ್ಜಿ ರಿಸೋರ್ಸ್. ಓಕೆ, ನವೀಕರಿಸಬಹುದಾದ ಇಂಧನ, ಸೌರಶಕ್ತಿ, ಪವನಶಕ್ತಿ, ಸೊ ಭೂ ಉಷ್ಣಶಕ್ತಿ ನಮ್ಮಲ್ಲಿ ಇಲ್ಲ ಬಿಡಿ. ಓಕೆ, ಪವನಶಕ್ತಿ, ಅದಾದಮೇಲೆ ಜಲವಿದ್ಯುತ್ ಶಕ್ತಿ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ನೋಡಿ, ಇಡೀ ಇಂಡಿಯಾದಲ್ಲೇ 2nd ಲಾರ್ಜೆಸ್ಟ್ ವಿಂಡ್ ಎನರ್ಜಿ ಯೂನಿಟ್, ಪವನ ವಿದ್ಯುತ್ ಘಟಕವನ್ನು ವಿಜಯಪುರದಲ್ಲಿ ತೆರೆದಿದ್ದಾರೆ. ಓಕೆ, ಸೊ ಇನ್ನು ಸೋಲಾರ್ ಪ್ಲಾಂಟ್ ಅಂತ ತಗೊಂಡ್ರೆ, ಸೋಲಾರ್ ಎನರ್ಜಿ ಕೂಡ ನಮ್ಮ ಇದರಲ್ಲಿ ಶಕ್ತಿ ಸ್ಥಳ, ಎಲ್ಲಿ? ಪಾವಗಡ, ತುಮಕೂರಿನ ಶಕ್ತಿ ಸ್ಥಳದಲ್ಲಿ ಆಲ್ಮೋಸ್ಟ್ 2050 ಮೆಗಾವ್ಯಾಟ್ ಅಷ್ಟು ಸೋಲಾರ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಹೌದಾ? ಸೊ ಲಾರ್ಜೆಸ್ಟ್ ಇನ್ ಇಂಡಿಯಾ, 2nd ಲಾರ್ಜೆಸ್ಟ್ ಇನ್ ಇಂಡಿಯಾ, ಮಧ್ಯಪ್ರದೇಶ ಬಿಟ್ಟರೆ ನಮ್ಮಲ್ಲೇ ಲಾರ್ಜೆಸ್ಟ್ ಇರೋದು. ಓಕೆ, ಇನ್ನು ಫ್ಲೋಟಿಂಗ್ ಸೋಲಾರ್ ಸ್ಟೇಷನ್ ಪ್ಯಾನಲ್ಸ್ನು ಕೂಡ, ಫ್ಲೋಟಿಂಗ್ ಅಂದರೆ ತೇಲುವಂತಹ ಒಂದು ಸೌರ ಘಟಕಗಳು, ಅದನ್ನು ಕೂಡ ಈ ಒಂದು ನೇತ್ರಾವತಿ ನದಿಯಲ್ಲಿ ತದ್ರಿ, ಸೊ ಅಲ್ಲಿ ಕೂಡ ನಿರ್ಮಾಣ ಮಾಡ್ತಿದ್ದೀವಿ. ಎನಿ ಹೌ ಇಷ್ಟು ನಿಮ್ಮ ಇದು ಗ್ರಿಡ್ ಹೈಡ್ರೋಜನ್ ಅಂತ. ಗ್ರಿಡ್ ಹೈಡ್ರೋಜನ್, ಸೊ ಹೈಡ್ರೋಜನ್ ಗೊತ್ತಿದೆ, ಮುಂದಿನ ಒಂದು ಭವಿಷ್ಯದ ಇಂಧನ ಅಂದರೆ ಹೋಯ್ತು. ಯಾವುದು? ನಮ್ಮ ಹೈಡ್ರೋ ಎಲೆಕ್ಟ್ರಿಸಿಟಿನೂ ಅಲ್ಲ, ಇವಾಗ ಲಿಥಿಯಮ್ಮೂ ಅಲ್ಲ. ಸೊ ದ ಫ್ಯೂಚರ್ ಫ್ಯೂಯಲ್ ಈಸ್ ಯಾವುದು? ಗ್ರೀನ್ ಹೈಡ್ರೋಜನ್. ಹೈಡ್ರೋಜನ್ ವಿಚ್ ಈಸ್ ನಾನ್ ಟಾಕ್ಸಿಕ್, ಸೊ ಓಡರ್ಲೆಸ್, ಕಲರ್ಲೆಸ್ ಆ್ಯಂಡ್ ವೆರಿ ಎಫಿಷಿಯಂಟ್ ಎನರ್ಜಿ ರಿಸೋರ್ಸ್. ಯಾವುದೇ ವಾಸನೆ ಇಲ್ಲ, ಯಾವುದೇ ರುಚಿ ಇಲ್ಲ, ಯಾವುದೇ ಬಣ್ಣ ಇಲ್ಲ. ಓಕೆ, ಸೊ ಅಷ್ಟೇ ಅಲ್ಲ, ಇದು ವಿಷರಹಿತ ಒಂದು
ಹಗುರವಾದ ಅನಿಲ. ಓಕೆ, ವೆರಿ ಲೈಟ್ ಎನರ್ಜಿ ಅಂಡ್ ಎಫಿಷಿಯಂಟ್ ಎನರ್ಜಿ. ತುಂಬ ಒಂದು ಪೋರ್ಟಬಲ್ ಎನರ್ಜಿ. ಪೋರ್ಟಬಲ್ ಅಂತಂದ್ರೆ ಯಾವುದಕ್ಕೆ ಬೇಕಾದ್ರೂ ಬಳಸ್ಬೋದು, ವೆಹಿಕಲ್ಸ್ಗೆ ಬೇಕಾದ್ರೂ ಬಳಸ್ಬೋದು, ನಮ್ಮ ಮನೆಗೆ ವಿದ್ಯುತ್ ಬೇಕಾದ್ರೂ ಬಳಸ್ಬೋದು, ಸೊ ಫ್ಯಾಕ್ಟ್ರಿಗಳಿಗೂ ಬಳಸ್ಬೋದು. ಈ ಥರ ಪೋರ್ಟಬಲ್ ಎನರ್ಜಿ ರಿಸೋರ್ಸ್ ಅದು. ಸೊ ಅದನ್ನು ಕೂಡ ನಾವು ಅಳವಡಿಸ್ಕೋಬೇಕು. ಎಷ್ಟು ಅಂತಂದರೆ 300 ಕಿಲೋವ್ಯಾಟ್ ಸಾಮರ್ಥ್ಯ ಅಂತ ಹೇಳ್ತಿದ್ದಾರೆ. 300 ಕಿಲೋವ್ಯಾಟ್ ಸಾಮರ್ಥ್ಯ ಮುಂದೆ ನಾವು ಕರ್ನಾಟಕ ಟಾರ್ಗೆಟ್ ಹಾಕ್ಕೊಂಡಿರೋದು. ಓಕೆ, ಸೊ ನೆಕ್ಸ್ಟ್ ಫ್ಯಾಕ್ಟ್ ಏನಪ್ಪ ಅಂತಂದ್ರೆ, ಫ್ಯಾಕ್ಟ್ಸ್ ಜಸ್ಟ್ ಯು ಹ್ಯಾವ್ ಟು ರೈಟ್ ಡೌನ್ ಇಟ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ಕ್ರೂಸ್ ಮತ್ತೆ ಪ್ರವಾಸೋದ್ಯಮ ಬಂದರವನ್ನ ನಿರ್ಮಾಣ ಮಾಡ್ತಿದ್ದಾರೆ. ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಇಂಟರ್ನ್ಯಾಷನಲ್ ಕ್ರೂಸ್ ಅಂಡ್ ಟೂರಿಸಂ ಪೋರ್ಟ್, ಸೊ ದೇ ಆರ್ ಗೋಯಿಂಗ್ ಟು ಡೆವಲಪ್. ಓಕೆ, ನೆಕ್ಸ್ಟ್ ಬಂದು ಜಲ ಮೆಟ್ರೋ, ವಾಟರ್ ಮೆಟ್ರೋನ ಎಲ್ಲಿ ಗೊತ್ತಾ ನಿರ್ಮಾಣ ಮಾಡ್ತಿದ್ದಾರೆ? ಗುರುಪುರ ಮತ್ತು ನೇತ್ರಾವತಿ ನದಿಯಲ್ಲಿ, ಮಂಗಳೂರು ಹತ್ರ ವಾಟರ್ ಮೆಟ್ರೋ. ಇನ್ನು ಇದು ಕಾರ್ಯೋನ್ಮುಖ ಆಗಬೇಕಾಗಿದೆ ಇನ್ನು ವಾಟರ್ ಮೆಟ್ರೋ. ಸೊ ಎಲ್ಲಿ ಅಂದರೆ ಮ್ಯಾಂಗ್ಳೂರು, ಗುರುಪುರ ಮತ್ತು ನೇತ್ರಾವತಿ ನದಿ, ಗುರುಪುರ ಆ್ಯಂಡ್ ನೇತ್ರಾವತಿ. ಗುರುಪುರ ಅಂಡ್ ನೇತ್ರಾವತಿ, ರೈಟ್? ಸೊ ಇದಕ್ಕೆ ಸಹಾಯ ಹಸ್ತವನ್ನ ನೀಡ್ತಿರೋದು IIT ಮೆಡ್ರಾಸ್. ವಿತ್ ದ ಕೊಲಾಬರೇಷನ್ ಆಫ್ IIT ಮೆಡ್ರಾಸ್. ಓಕೆ, ಐ ಐ ಟಿಗಳು ಒಂದು ಟೆಕ್ನಿಕಲ್ ಸಪೋರ್ಟ್ ಅನ್ನ ಕೊಡುತ್ತೆ. IIT ಮೆಡ್ರಾಸ್, ಜಲ ಮೆಟ್ರೋ ಇದಾಯ್ತು. ನೆಕ್ಸ್ಟ್ ಬಂದು ಬ್ಯಾಂಗ್ಳೂರು ಮುಂಬೈ ಎಕನಾಮಿಕ್ ಕಾರಿಡಾರ್. ಬ್ಯಾಂಗ್ಳೂರು ಮುಂಬೈ ಎಕನಾಮಿಕ್ ಕಾರಿಡಾರ್. ಸೊ ಈ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಇಂತಹ ಒಂದು ಕಾರಿಡಾರ್ಗಳನ್ನು ನಿರ್ಮಾಣ ಮಾಡ್ತಾರೆ. ಇದು ಕೇಂದ್ರ ಮತ್ತು ರಾಜ್ಯದ ಸಹಭಾಗಿತ್ವದೊಂದಿಗೆ, ವಿತ್ ದ ಜಾಯಿಂಟ್ ಕೊಲಾಬರೇಷನ್ ಆಫ್ ಸೆಂಟರ್ ಅಂಡ್ ಸ್ಟೇಟ್, ಕೇಂದ್ರ ಮತ್ತು ರಾಜ್ಯ ಎರಡರ ಸಹಭಾಗಿತ್ವದಲ್ಲಿ. ಇದಕ್ಕೆ ನೋಡಿ ಆಲ್ಮೋಸ್ಟ್ ಇದೇನಕ್ಕೆ ಅಂತಂದ್ರೆ, ಒಂದು ಟು ರೆಡ್ಯೂಸ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಕಮ್ಮಿ ಮಾಡಲಿಕ್ಕೆ, ಆ್ಯಂಡ್ ಟು ಎನ್ಕರೇಜ್ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲಿಕ್ಕೆ. ಆರ್ಥಿಕ ಅಭಿವೃದ್ಧಿ ಉತ್ತೇಜಿಸೋದು, ನಿರುದ್ಯೋಗವನ್ನು ಕಮ್ಮಿ ಮಾಡುವಂತಹ ಉದ್ದೇಶದಿಂದ ಈ ಒಂದು ಆರ್ಥಿಕ ಕಾರಿಡಾರ್ಗಳ ನಿರ್ಮಾಣವನ್ನು ಮಾಡ್ತಾರೆ. ಧಾರವಾಡದ ಬಳಿ ಆಲ್ಮೋಸ್ಟ್ 6,000 ಎಕರೆನ ಈ ಒಂದು ಕಾರಿಡಾರ್ ಪ್ರಾಜೆಕ್ಟಿಗೋಸ್ಕರ ಏನು ಮಾಡಿದ್ದಾರೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ. ಎನ್ಕ್ರೋಚ್ಮೆಂಟ್ ಆಫ್ 6,000 acres of land near Dharwad for constructing this corridor, Bangalore Mumbai Economic Corridor, right? ಸೊ ಮತ್ತೆ ನಿಮಗೆಲ್ಲ ಗೊತ್ತೇ ಇರಬೇಕು ಏನಪ್ಪ ಅಂದರೆ, ನಮ್ಮ ಬೆಳಗಾವಿ ಅಧಿವೇಶನಕ್ಕೆ ಎಷ್ಟು ವರ್ಷ ಆಗಿದೆ? INC ಸೆಷನ್. ಸೊ 100 ವರ್ಷ ಆಗಿದೆ. ಯಾವಾಗ ಗಾಂಧೀಜಿ ಬಂದಿದ್ದು ಕರ್ನಾಟಕಕ್ಕೆ. When he had visited Karnataka in 1924, this is the only Congress session where Mahatma Gandhi presided over. Okay, so Mahatma Gandhi presided over this only INC that took place in Belagavi. Okay. ಸೊ ಬೆಳಗಾವಿಗೆ ಬಂದು ಅದೇ ಟೈಮಲ್ಲಿ ನಂಜನಗೂಡುಗೆ ಭೇಟಿ ಕೊಟ್ಟಿದ್ರಂತೆ. ನಂಜನಗೂಡು ಹತ್ರ ಬದನವಾಳು ಇಲ್ಲಿಗೆ ಭೇಟಿ ಕೊಟ್ಟಿದ್ರಂತೆ ಮಹಾತ್ಮ ಗಾಂಧೀಜಿ. ಸೊ ಅವರು ಭೇಟಿ ಕೊಟ್ಟಿದ್ದಕ್ಕೆ, ಎಲ್ಲಿದು ಬದನವಾಳು ಎಲ್ಲಿರೋದು? ಇಟ್ ಈಸ್ ನಿಯರ್ ನಂಜನಗೂಡು. ಓಕೆ, ನಂಜನಗೂಡು ಹತ್ರ ಇರುವಂತಹ ಒಂದು ಬದನವಾಳಿಗೆ ಭೇಟಿ ಕೊಟ್ಟಿದ್ರು. ಸೊ ಅದಕ್ಕೆ ಆ ಒಂದು ಸ್ಮರಣಾರ್ಥಕವಾಗಿ 100 ವರ್ಷ ಆಗಿದೆ. ಓಕೆ, ಸೊ 100 ವರ್ಷ ಆಗಿರೋದ್ರಿಂದ ಏನು ಮಾಡ್ತಿದ್ದಾರೆ ಅಂದರೆ, ಅಲ್ಲಿ ಖಾದಿ ಚಟುವಟಿಕೆಯನ್ನು ಪ್ರೋತ್ಸಾಹಿಸಬೇಕು ಅಂತ ಒಂದಷ್ಟು ಹಣಕಾಸಿನ ಉತ್ತೇಜನವನ್ನು ಕೊಟ್ಟಿದ್ದಾರೆ. ದೇ ಆರ್ ಪ್ರಮೋಟಿಂಗ್ ಖಾದಿ
ಇನ್ ಬದನವಾಳು. ಓಕೆ, ಖಾದಿ ಸ್ವದೇಶಿ ಸತ್ಯಾಗ್ರಹ. ಸೊ ಅದರ ಒಂದು ಪ್ರತೀಕವಾಗಿ ಖಾದಿನ ತಯಾರಿಸ್ತಿದ್ರಲ್ವಾ. ಸೊ ಖಾದಿ ಚಟುವಟಿಕೆಗಳನ್ನು ಮತ್ತೆ ಅಲ್ಲಿ ಪ್ರೋತ್ಸಾಹಿಸಲಾಗ್ತದೆ. ಎಲ್ಲಿ ಅಂತ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್, ಬದನವಾಳು. ಇಟ್ ಈಸ್ ಇನ್ ನಂಜನಗೂಡು ತಾಲೂಕು ಹತ್ರ. ಓಕೆ, ನೆಕ್ಸ್ಟ್ ಬಂದರೆ ಬೆಂಗಳೂರನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ವಿಜ್ಞಾನ ನಗರಿಯಾಗಿ ಬೆಳೆಸಬೇಕು ಅಂತ ಇದ್ದಾರೆ. ವಿಜ್ಞಾನ ನಗರಿಯಾಗಿ ಬೆಂಗಳೂರನ್ನು ಸ್ಟಾರ್ಟಪ್ ನಗರಿ ಅಂತೀವಿ, ವಿಜ್ಞಾನ ನಗರಿ ಅಂತೀವಿ, ಮತ್ತು ಸ್ಪೋರ್ಟ್ಸ್ ಸಿಟಿ ಅಂತಲೂ ಕೂಡ ಇದನ್ನು ಕೇಂದ್ರದ ಸಹಭಾಗಿತ್ವದೊಂದಿಗೆ ಸೈನ್ಸ್ ಸಿಟಿ ಆಗಿ. ಯಾಕೆ ಸೈನ್ಸ್ ಸಿಟಿ ಮಾಡ್ತಾರೆ ಅಂದರೆ ಸುಮ್ಮನೆ ಏನು ಮಾಡೋದಿಲ್ಲ. ನಮ್ಮಲ್ಲಿ ಇಸ್ರೋ ಇದೆ, ಹೌದಾ, ಸ್ಪೇಸ್ ಟೆಕ್ನಾಲಜಿ ಸೆಂಟರ್, ಸೊ ಬಾಹ್ಯಾಕಾಶ ತಂತ್ರಜ್ಞಾನದ ಕೇಂದ್ರ ಇಸ್ರೋ ಇದೆ, ಮತ್ತು HAL ಇದೆ. ಓಕೆ, ಸೊ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಅಷ್ಟೇ ಇಲ್ಲ, ಬಯೋಟೆಕ್ನಾಲಜಿ ಅಂತ ತಗೊಂಡ್ರೆ more than 60% of biotechnology companies are resided in Bangalore. IT, BT, aviation sector, defense, ಸೊ ಎಲ್ಲದರಲ್ಲೂ ಎಲೆಕ್ಟ್ರಾನಿಕ್ಸ್, ಇದೆಲ್ಲದ್ರಲ್ಲೂ ಕೂಡ ಇಟ್ಸ್ ಬ್ಯಾಂಗ್ಳೂರ್ ಥ್ರೈವಿಂಗ್. ಅದಕ್ಕೆ ಸಿಲಿಕಾನ್ ಸಿಟಿ ಅಂತ ಕರಿತೀವಿ, ವಿಜ್ಞಾನ ನಗರಿ ಅಂತೀವಿ. ಸೊ ಹಾಗಾಗಿ ಇದಕ್ಕೆ ಕೇಂದ್ರ ಸರ್ಕಾರನೂ ಕೂಡ ಸಪೋರ್ಟನ್ನು ಕೊಡ್ತಾ ಇದೆ. ಮತ್ತು ಸಾಂಸ್ಕೃತಿಕ ನಾಯಕ ಅಂತ ಯಾರನ್ನ ಡಿಕ್ಲೇರ್ ಮಾಡಿದ್ದಾರೆ ಅದನ್ನು ಕೂಡ ಬಜೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕಲ್ಚರಲ್ ಲೀಡರ್ ಯಾರಪ್ಪ ನಮ್ಮ ಕಲ್ಚರಲ್ ಲೀಡರ್ ಅಂತ ಯಾರನ್ನ ಡಿಕ್ಲೇರ್ ಮಾಡಿದ್ದೀವಿ? ಕರ್ನಾಟಕದ ಮಾರ್ಟಿನ್ ಲೂಥರ್. ಸೊ ಈಸ್ ಕಾಲ್ಡ್ ಆಸ್ ಕರ್ನಾಟಕಸ್ ಮಾರ್ಟಿನ್ ಲೂಥರ್. ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಸಾಮಾಜಿಕ ಚಳುವಳಿಯನ್ನು, ಸಾಮಾಜಿಕ ಕ್ರಾಂತಿಯನ್ನೇ ಉಂಟು ಮಾಡಿದವರು. ಸೊ ವರ್ಗ, ಲಿಂಗ ಮತ್ತು ಜಾತಿ ಭೇದರಹಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಂಬಂತಹ ಒಂದು ಮಹತ್ತರವಾದಂತಹ ಕನಸನ್ನು ಕಂಡಂತಹ ಧೀಮಂತ ದಾರ್ಶನಿಕ. ಸೊ ಭಕ್ತಿ ಭಂಡಾರಿ ಬಸವಣ್ಣ. ಸೊ ಇವರನ್ನ ನಾವು ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಕಲ್ಚರಲ್ ಲೀಡರ್ ಅಂತ, ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರೆ ಏನಂತಂದ್ರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಬಸವಣ್ಣನವರ ಒಂದು ಭಾವಚಿತ್ರ ಇರಲೇಬೇಕು. ಎವ್ರಿ ಗೌರ್ಮೆಂಟ್ ಆಫೀಸ್ ಶುಡ್ ಹ್ಯಾವ್ ಫೋಟೋಗ್ರಫಿ ಆಫ್ ಬಸವಣ್ಣ. ಓಕೆ, ಸೊ ಅದು ಕಡ್ಡಾಯ ಈಗ. ನಾವು ಇಟ್ಸ್ ಎ ಕಂಪಲ್ಷನ್. ಓಕೆ, ಸೊ ಇನ್ನು ಅವರ ಒಂದು ಅನುಭವ ಮಂಟಪ ಪರಿಕಲ್ಪನೆ ಏನಿದೆ, ಅನುಭವ ಮಂಟಪ ಎಲ್ಲಿದೆ? ಬಸವ ಕಲ್ಯಾಣ ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿದೆ. ಇದನ್ನೇನಂತ ಕರಿತೀವಿ ಗೊತ್ತಾ? ಈ ಒಂದು ಇಡೀ ವರ್ಲ್ಡಲ್ಲೇ ಫಸ್ಟ್ ಪಾರ್ಲಿಮೆಂಟ್ ಅಂತ, ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್, ವಿಶ್ವದ ಮೊದಲ ಸಂಸತ್ತು ಯಾವುದು? ಅನುಭವ ಮಂಟಪ. ಯಾಕೆಂದರೆ ಅಲ್ಲಿ ಯಾವುದೇ ಜಾತಿ, ವರ್ಗ, ಲಿಂಗ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬ ಜಾತಿಯ ಸದಸ್ಯನು ಬಂದು ಅಲ್ಲಿ ಸಭೆ ಸೇರಿ ತಮ್ಮ ಒಂದು ಮುಕ್ತವಾದಂತಹ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ರು. ದೇ ಆರ್ ಎಕ್ಸ್ಪ್ರೆಸಿಂಗ್ ದೇರ್ ಥಾಟ್ಸ್. ಓಕೆ, ಸೊ ವಿತ್ ಫುಲ್ ಲಿಬರ್ಟಿ. ಅಲ್ಲಿ ಯಾವ ಅಡೆತಡೆಗಳು ಇರಲಿಲ್ಲ. ಸೊ ಈ ರೀತಿ ಮಡಿವಾಳ ಮಾಚಯ್ಯ, ಓಕೆ, ಅಂಬಿಗರ ಚೌಡಯ್ಯ, ಈ ಥರ ಎಲ್ಲ ಒಂದು ಜಾತಿಯಿಂದನೂ ಕೂಡ ಬಂದು ಈ ಒಂದು ವಚನಗಳನ್ನು ರಚನೆ ಮಾಡ್ತಿದ್ರು. ಓಕೆ, ಸೊ ಈ ವಚನ ಮಂಟಪದ ರೂವಾರಿ ಯಾರಾಗಿದ್ರು? ಅಲ್ಲಮ ಪ್ರಭು. ಓಕೆ, ಸೊ ಇಷ್ಟು ಕಲ್ಚರಲ್ ಲೀಡರ್ ಅಂತ, ಸಾಂಸ್ಕೃತಿಕ ನಾಯಕ. ಸೊ ಅವ್ರದ್ದು ಫೇಮಸ್ ಕೋಟ್, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಓಕೆ, ಸೊ ಇದು ಭ್ರಾತೃತ್ವವನ್ನು ಪ್ರೋತ್ಸಾಹಿಸುವಂತಹ ಒಂದು ವಚನವಾಗಿದೆ. ಸೊ ಇದಕ್ಕೆ ಇಂದಿಗೂ ಕೂಡ ಅದರದೇ ಆದಂತಹ ಮೌಲ್ಯವಿದೆ. ಎನಿವೆ, ನಾವು ವಿಲ್ ಗೆಟ್ ಇನ್ ಟು
ಈಗ ಅಳಿವಿನಂಚಿನಲ್ಲಿರುವಂಥ ಕೆಲವೊಂದು ಕಲಾ ಪ್ರಕಾರಗಳನ್ನು ಉತ್ತೇಜಿಸಬೇಕು, ಪುನರುಜ್ಜೀವನಗೊಳಿಸಬೇಕು. ಅದು ಯಾವ್ದು ದೊಡ್ಡ ಆಟ, ಸಣ್ಣ ಆಟ, ತೊಗಲುಗೊಂಬೆ ಆಟ, ಸೂತ್ರಗೊಂಬೆ ಆಟ, ಕರಗ, ಇತ್ಯಾದಿ ಜನಪದ ಇದೆಯಲ್ಲ, ಇವೆಲ್ಲ ಕೂಡ ಸುರುಕ್ತಾ ಇದಾವೆ, ಮೂಲೆ ಗುಂಪಾಗ್ತಾ ಇದೆ, ಗೆಟಿಂಗ್ ಸೈಡ್ ಲೈನ್ ಅಂಡ್ ಎರೋಡೆಡ್. ಅವುಗಳನ್ನ ಅದರ ಪ್ರಸ್ತುತತೆಯನ್ನು ಕಾಪಾಡ್ಕೋಬೇಕು ಅಂತ ಅದಕ್ಕೂ ಕೂಡ ಆರ್ಥಿಕ ಉತ್ತೇಜಕಗಳನ್ನು ಕೊಡ್ತಿದ್ದಾರೆ, ಎಕನಾಮಿಕ್ ಪ್ಯಾಕೇಜಸ್. ಓಕೆ, ದೆನ್ ಯುವ ಸಬಲೀಕರಣ ಅಂತ ಬಂದರೆ ನೋಡಿ, ಬೆಂಗಳೂರನ್ನು ಕ್ರೀಡಾನಗರ ಮಾಡಬೇಕಂತೆ, ಸ್ಪೋರ್ಟ್ಸ್ ಸಿಟಿ. ಸೊ ಆಗ್ಲೇನು ಹೇಳಿದೆ, 4 ನೆನ್ಪಿಟ್ಕೋಬೇಕು ನೀವು. ಒಂದು ಬ್ಯಾಂಗ್ಳೂರ್, ಒಂದು ಸೈನ್ಸ್ ಸಿಟಿ, ವಿಜ್ಞಾನ ನಗರಿ ಮಾಡಬೇಕು ಅಂತ. ಇದಕ್ಕೆ ಸೆಂಟರ್ ಮತ್ತು ಸ್ಟೇಟ್ ಸಹಭಾಗಿತ್ವದಲ್ಲಿ. ಎರಡನೇದು ಸ್ಪೋರ್ಟ್ಸ್ ಸಿಟಿ, ಕ್ರೀಡಾನಗರ ಮಾಡಬೇಕು ಅಂತ. ಮೂರನೇದು ಆರ್ ಕೆ ಶಾಲಾ ಅಗ್ರಿಕಲ್ಚರ್ ನಾಲೆಡ್ಜ್ ಎಕ್ಸಿಬಿಷನ್ ಸೆಂಟರ್, ಅಗ್ರಿಕಲ್ಚರ್ ನಾಲೆಡ್ಜ್, ಕೃಷಿ ಜ್ಞಾನ ಪ್ರಸರಣ ಕೇಂದ್ರ. ಸೊ ಅದನ್ನೊಂದು ಮಾಡಬೇಕು ಅಂತಿದ್ದಾರೆ. ಆ್ಯಂಡ್ ಈವನ್ ಕ್ವೀನ್ ಸಿಟಿ ಅಂತ. ಸೊ ಇಷ್ಟು ಮಾಡಬೇಕು ಅಂತಿದ್ದಾರೆ. ಓಕೆ, KHIR ಸಿಟಿ ಅಂತ ಹೇಳ್ತೀವಿ, KHIR ಏನು ಅಂತ ಹೇಳ್ತಾರೆ. ಸೊ ಇಷ್ಟು ನಗರವನ್ನಾಗಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ಬೆಂಗಳೂರು ಅಂತ ತಿಳಿದ್ರೆ ನೀವು 4 ಕೂಡ ಹೇಳಬೇಕಾಗತ್ತೆ, ರೈಟ್. ಸೊ ಇನ್ನೊಂದು ಸ್ಪೋರ್ಟ್ಸ್ ಪರ್ಸನ್ಸ್ಗೆ 2% ಮೀಸಲಾತಿ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ. ಅದನ್ನ ಈ ಬಜೆಟಲ್ಲೂ ಕೂಡ ಹೇಳಿದ್ದಾರೆ. ಸ್ಪೋರ್ಟ್ಸ್ ಪರ್ಸನ್ಸ್ ದೇ ಗೆಟ್ ರಿಸರ್ವೇಶನ್ ಅಪ್ ಟು 2%. ಎಲ್ಲಿ ರಿಸರ್ವೇಶನ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಯಾವ್ಯಾವ ಇಲಾಖೆಯಲ್ಲಿ ಕೊಡ್ತಾರೆ ಅಂದರೆ, ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಇನ್ನೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ. ಈ ಡಿಪಾರ್ಟ್ಮೆಂಟ್ಸ್ ಇಂಪಾರ್ಟೆಂಟ್, ಇಲ್ಲಿ ಕೇಳ್ತಾರೆ. ಪೊಲೀಸ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ, ಸೊ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಎರಡು ಕಡೆ ಎಷ್ಟು % ಅಂದರೆ 2% ಅಷ್ಟು ಏನು ಕೊಡ್ತಾರೆ, ರಿಸರ್ವೇಶನ್ ಕೊಡ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಟೂರಿಸಂ ಪಾಲಿಸಿ. ಮಿನಿ ಒಲಿಂಪಿಕ್ಸ್ ಅಂತ ಮಾಡಬೇಕು, 14 ವರ್ಷದೊಳಗೆ ಇರೋರಿಗೆ ಅಂತ ಅಂದ್ಬಿಟ್ಟು. ಮತ್ತು ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಚಿನ್ನ ಗೆದ್ದವರಿಗೆ 6 ಕೋಟಿ, 4 ಕೋಟಿ, ಬೆಳ್ಳಿ ಗೆದ್ದವ್ರಿಗೆ 4 ಕೋಟಿ, ಮತ್ತು ಕಂಚು ಗೆದ್ದವ್ರಿಗೆ 3 ಕೋಟಿ, ಇಷ್ಟೆಲ್ಲ ಅಂದರೆ ಅನೌನ್ಸ್ ಮಾಡಿದರು. ಏನು ಬಟ್ ತುಂಬ ವಿಷಾದನೀಯ ವಿಚಾರ ಅಂದರೆ, ಇಷ್ಟು 146 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ಭಾರತ ಕೇವಲ 6 ಪದಕಗಳನ್ನು ಗಳಿಸಿರೋದು. ಓಕೆ, ವೆರಿ ವಾಟ್ ಟು ಸೇ, ಡಿಸ್ಕಸ್ಟಿಂಗ್ ಅಥವಾ ಡಿಸ್ರೆಸ್ಪೆಕ್ಟ್ಫುಲ್ ಅಂತ ಹೇಳ್ಬೋದು ಅಟ್ ಇಂಟರ್ನ್ಯಾಷನಲ್ ಲೆವೆಲ್. ಚೈನಾ ನೋಡಿ, ನಮ್ಮಷ್ಟು ಜನಸಂಖ್ಯೆ ಇದ್ರೂ ಸೊ ಯಾವ ಥರ ಹೌ ಇಟ್ ಹ್ಯಾಸ್ ಸಕ್ಸೀಡೆಡ್ ಇನ್ ಪ್ಯಾರಿಸ್ ಒಲಿಂಪಿಕ್ಸ್. ಓಕೆ, ಸೊ ಹಾಗಾಗಿ ನಮ್ಮಲ್ಲಿ ಹ್ಯೂಮನ್ ರಿಸೋರ್ಸ್ ಇದೆ. ಈ ಹ್ಯೂಮನ್ ರಿಸೋರ್ಸನ್ನು ಇನ್ನಷ್ಟು ಎಫಿಷಿಯೆಂಟಾಗಿ ಬಳಸಬೇಕಾಗಿದೆ. ವಿ ಶುಡ್ ಗಿವ್ ಪ್ರಾಪರ್ ಟ್ರೈನಿಂಗ್, ಪ್ರಾಪರ್ ನರಿಶ್ಮೆಂಟ್. ಸೊ ಪ್ರಾಪರ್ ಒಂದು ರಿಗರಸ್ ಟ್ರೈನಿಂಗ್ ಇರಬೇಕು. ಇಲ್ಲದೇ ಇದ್ರೆ ಕಷ್ಟ ಆಗುತ್ತೆ. ಇಷ್ಟು ಜನಸಂಖ್ಯೆ ಇರೋದು ವರ ಆಗೋದಿಲ್ಲ, ಶಾಪ್ ಆಗಿಬಿಡುತ್ತೆ. ಓಕೆ, ಸೊ ಲುಕ್ ಅಟ್ ದ ಪ್ಯಾರಿಸ್ ಪರ್ಫಾರ್ಮೆನ್ಸ್. ಓಕೆ, ಇಟ್ಸ್ ವೆರಿ ಬ್ಯಾಡ್, ವೆರಿ ಬ್ಯಾಡ್. ಸೊ ಇಷ್ಟು ಹೇಳಿದರು, ಚಿನ್ನ 6 ಕೋಟಿ, ಬೆಳ್ಳಿ 4 ಕೋಟಿ, ಕಂಚು 3 ಕೋಟಿ ಅಂತ ಯಾರೂ ಗೆದ್ದಲಿಲ್ಲ ನಮ್ಮ ಇದರಿಂದ. ಒಂದು ಚಿನ್ನನೇ ಬರಲಿಲ್ವಲ್ಲ ನಮ್ಮ ಭಾರತಕ್ಕೆ, ಬಂದಿರೋದೊಂದು ಬೆಳ್ಳಿ. ಪಾಪ ಅವರೇ ನೀರಜ್ ಚೋಪ್ರಾ ಲಾಸ್ಟ್ ಟೈಮ್ ಚಿನ್ನ ತಂದವರು, ಈ ಸತಿ ಬೆಳ್ಳಿ ತಂದರು. ಓಕೆ, ವೆರಿ ಸ್ಯಾಡ್ಲಿ. ಸೊ ನಮ್ಮ ಮನು ಬಾಕರ್, ಶಿ ರಿಸೀವ್ಡ್ 2 ಅಂದರೆ ಇವರು ವಿನೇಶಾ ಪೋಗತ್ ಫೈನಲ್ಗೆ ಹೋಗಿ ಕೊನೆಗೆ ವೆಯ್ಟ್ ಗೇನ್ ಆಗಿದ್ದರಿಂದ ಒಂದು 100 grams ಅಷ್ಟೇ. ಸೊ ಶಿ ಕುಡ್ ನಾಟ್ ಗೆಟ್ ಇನ್ ಟು ಫೈನಲ್ಸ್. ಓಕೆ, ವೆರಿ ಸ್ಯಾಡ್ಲಿ. ಬಟ್ ಮನು ಬಾಕರ್ 2 ಬೆಳ್ಳಿ ಗೆದ್ರು. ಸೊ ಇವೆಲ್ಲ ಒಂದು ಅಚೀವ್ಮೆಂಟ್ಸ್ ಈ ಕಡೆ. ಆದರೆ ಇನ್ನೊಂದು ತುಂಬ ಕಡಿಮೆ ಪದಕಗಳು, ಅದರಲ್ಲೂ ಚಿನ್ನದ ಪದಕ ಇಲ್ಲದೆ ಇರೋದು ತುಂಬ ನಿರಾಸೆಯನ್ನು ಹುಟ್ಟಿಸ್ತಾ ಇದೆ. ಎನಿ ಹೌ, ಲೆಟ್ಸ್ ಗೆಟ್ ಇನ್ ಟು ಅನದರ್ ಸೆಕ್ಟರ್, ದಟ್ ಈಸ್ ಟೂರಿಸಂ. ಪ್ರವಾಸೋದ್ಯಮ. ಈ ಟೂರಿಸಂ ಬಂದು ಇದರ ಬೆನಿಫಿಟ್ ಏನಪ್ಪ ಅಂದರೆ, ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಟಿಂಗ್ ಒಂದು ಸೆಕ್ಟರ್. ಓಕೆ, ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಷನು,
ಸೊ ಅತಿ ಹೆಚ್ಚು ಉದ್ಯೋಗ ಭದ್ರತೆಯನ್ನು ನೀಡಬಲ್ಲಂತಹ ಒಂದು ಸೆಕ್ಟರ್ ಇದಾಗಿದೆ. ಟೂರಿಸಂ ಪಾಲಿಸಿ 2024 to 2029, 2024 to 2029, 5 ವರ್ಷಕ್ಕೆ ಪಾಲಿಸೀಸ್ ಕೇಳ್ತಾ ಇರ್ತಾರೆ. ಇಂಡಸ್ಟ್ರಿಯಲ್ ಪಾಲಿಸಿ, ಅಗ್ರಿಕಲ್ಚರ್ ಪಾಲಿಸಿ, ಟೂರಿಸಂ ಪಾಲಿಸಿ, ಸ್ಟಾರ್ಟ್ಅಪ್ ಪಾಲಿಸಿ, ಓಕೆ. ಸೊ ರೆನ್ಯೂಬಲ್ ಅಂದರೆ ಈ ಒಂದು ಎನರ್ಜಿ ಪಾಲಿಸಿ, ಈ ಥರ ಎಲ್ಲ ಕೇಳ್ತಾರೆ. ಪಾಲಿಸೀಸ್ ಅಂತ ನೆನ್ಪಿಟ್ಕೋಬೇಕು. ಅದನ್ನ ಸರ್ವೆಯಲ್ಲಿ ಹೇಳ್ತೇನೆ. ಸರ್ವೆಯಲ್ಲಿ ಆ ಪಾಲಿಸೀಸ್ನೆಲ್ಲ ಮ್ಯಾಚ್ ದ ಫಾಲೋಯಿಂಗ್ ಕೊಡಬಹುದು. ಸೊ ಎಕನಾಮಿಕ್ ಸರ್ವೆ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಕ್ಲಾಸಿಂದ. ಸೊ ಅದರಲ್ಲಿ ಹೇಳ್ತೇನೆ, ರೈಟ್. ಸೊ ನಮ್ಮಲ್ಲಿ 2024 to 2029 5 ವರ್ಷಕ್ಕೆ ಟೂರಿಸಂ ಪಾಲಿಸಿ ಇರೋದು. ಏನಪ್ಪ ಅಂದರೆ, ಒಂದು ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಏನು ಮಾಡಕ್ಕೆ ಹೊರಟಿದೆ ಅಂತಂದರೆ 3D ಲೇಸರ್ ಸ್ಕ್ಯಾನಿಂಗ್ ಅನ್ನು ಮಾಡ್ತಿದೆ. 3D ಲೇಸರ್ ಸ್ಕ್ಯಾನಿಂಗ್ ಅಂದರೆ ಇದು ಎಷ್ಟರ ಮಟ್ಟಿಗೆ ಅಂತಂದ್ರೆ ತುಂಬ ವಾಸ್ತವವಾಗಿ ನಮಗೆ 3D ಲೇಸರ್ ಸ್ಕ್ಯಾನ್ ಮಾಡಿರ್ತಾರಲ್ಲ, ಎಷ್ಟು ಟೋಟಲಿ 530 ಮಾನ್ಯುಮೆಂಟ್ಸ್ ಅಕ್ರಾಸ್ ಕರ್ನಾಟಕದಾದ್ಯಂತ 530 ಸ್ಮಾರಕಗಳನ್ನು ಈ ಥರ 3D ಲೇಸರ್ ಸ್ಕ್ಯಾನಿಂಗ್ ಮೂಲಕ ಸೊ ಅದರ ದೃಶ್ಯಾವಳಿಗಳನ್ನು ತೆಗೆದಿರ್ತಾರೆ. ಅದನ್ನು ನಾವು ವಿ ಕ್ಯಾನ್ ಆಕ್ಸೆಸ್ ಥ್ರೂ ಸಿಸ್ಟಮ್. ಸೊ ನಮ್ಗಲ್ಲಿ ಅಲ್ಲೇ ವಾಸ್ತವಿಕವಾಗಿ ನೋಡ್ದಂಗೆ ಭಾಸವಾಗುತ್ತೆ. ಇಡೀ ಇಂಡಿಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ. ಸೊ ಇಂಡಿಯಾದಲ್ಲಿ ಒಂದು ಸ್ಕೀಮ್ ಇದೆ, ಅಡಾಪ್ಟ್ ಎ ಮಾನ್ಯುಮೆಂಟ್ ಸ್ಕೀಮ್ ಅಂತ. ಓಕೆ, ಅಡಾಪ್ಟ್ ಎ ಮಾನ್ಯುಮೆಂಟ್ ಅಂದರೆ ಸ್ಮಾರಕವನ್ನು ದತ್ತು ತೆಗೆದುಕೊಳ್ಳೋದು. ಅಂತಹ ಯೋಜನೆನ ನಮ್ಮ ಸರ್ಕಾರ ಜಾರಿಗೊಳಿಸಿದೆ, ಕೇಂದ್ರ ಸರ್ಕಾರ. ಈಗ ಯಾರಾದರೂ ಈ ಒಂದು ಐತಿಹಾಸಿಕ ಸ್ಮಾರಕಗಳನ್ನು ದತ್ತಕ್ಕೆ ತಗೋಬೋದು, ಅದ್ರ ಮೂಲಕ ಅದನ್ನು ರಕ್ಷಣೆ ಮಾಡ್ಬೋದು ಅಂತ. ಅದೇ ರೀತಿ ಈ ಒಂದು 3D ಲೇಸರ್ ಸ್ಕ್ಯಾನಿಂಗ್ ಒಂದು ಡಿಜಿಟಲ್ ಡಾಕ್ಯುಮೆಂಟೇಶನ್ ಮಾಡಿದ್ದಾರೆ ಇಡೀ ಇಂಡಿಯಾದಲ್ಲೇ. ನಾವೇ ಫಸ್ಟು ಇದನ್ನೊಂದು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಮತ್ತೆ ನಾಗಾವಿ ಅಂತ ಇದು ಎಲ್ಲಿದೆ, ನಾಗಾವಿ ಅಗೇನ್ ವೆರಿ ಇಂಪಾರ್ಟೆಂಟ್. ನಾಗಾವಿ ಇಟ್ ಈಸ್ ಇನ್ ಕಲಬುರ್ಗಿ. ಏನಂತ ಹೇಳಿದೆ, ಬೆಣ್ಣೆ ತರ ಸ್ಕೀಮ್ ನೆನಪಿದ್ಯಾ? ಕಲಬುರ್ಗಿಲಿ ಹೇಳಿರೋದು. ಓಕೆ, ಸೊ ಇದು ಏನಪ್ಪ ಅಂದ್ರೆ, ರಾಷ್ಟ್ರಕೂಟರ ಕಾಲದಲ್ಲಂತೆ ಕರ್ನಾಟಕದ ಫಸ್ಟ್ ಯೂನಿವರ್ಸಿಟಿ ಅಂತ ಏನಾದರೂ ಇದ್ರೆ, ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಅದು ನಾಗಾವಿ ಅಂತ. ವೆರಿ ಇಂಪಾರ್ಟೆಂಟ್. ಕರ್ನಾಟಕಸ್ ಫಸ್ಟ್ ಯೂನಿವರ್ಸಿಟಿ ಆಫ್ ಕರ್ನಾಟಕ. ಇಂಪಾರ್ಟೆಂಟ್, ಕೇಳಬಹುದು. ನಾಗಾವಿ ಎಲ್ಲಿದೆ? ಸೊ ಅದು ಕಲಬುರ್ಗಿಯಲ್ಲಿ. ಯಾರ ಕಾಲದ್ದು ಅಂದ್ರೆ ಡ್ಯೂರಿಂಗ್ ದ ರೈನ್ ಆಫ್ ರಾಷ್ಟ್ರಕೂಟರ ಕಾಲದ್ದು. ರಾಷ್ಟ್ರಕೂಟರದ್ದು ಮಾನ್ಯಕೇಟ ಎಲ್ಲಿ ಬರೋದು? ಕಲಬುರ್ಗಿನೇ ಅಲ್ವಾ? ಸೊ ಅಲ್ಲೇನೆ ನಾಗಾವಿ. ಅಲ್ಲಿನ ಪ್ರಾಚ್ಯಾವಶೇಷಗಳ ಒಂದು ಸಂಶೋಧನೆ ಮಾಡಬೇಕು, ಮತ್ತೆ ಅದಕ್ಕೋಸ್ಕರ ನೆರವನ್ನ ನೀಡಿದ್ದಾರೆ. ಓಕೆ, ಪ್ರಾಚ್ಯ ಅವಶೇಷಗಳ ಒಂದು ಸಂಶೋಧನೆ, ಅದಕ್ಕೋಸ್ಕರ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ASI. ಓಕೆ, ಸೊ ASI ಮತ್ತೆ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ ಈ ನಾಗಾವಿ ವಿಶ್ವವಿದ್ಯಾಲಯವನ್ನು ಇನ್ನಷ್ಟು ಪುನರುಜ್ಜೀವನಗೊಳಿಸಲಾಗ್ತಿದೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದರೆ ಅದು ಬರ್ಬೋದು, ಯಾಕಂದರೆ ಆಲ್ರೆಡಿ ಕರೇಜ್ ಕೇಳ್ಬಿಟ್ಟಿದ್ದಾನೆ. ವಾಟ್ ಈಸ್ ಕರೇಜ್ ಲಾಸ್ಟ್ ಪ್ರಿಲಿಮ್ಸ್ಗೆ ಬಂದಿತ್ತು. ಕರೇಜ್ ಏನಪ್ಪ ಅಂತಂದರೆ, ಇಟ್ ಈಸ್ ಎ ಟ್ರೆಡಿಷನಲ್ ವಾಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಟ್ರೆಡಿಷನಲ್, ಪುರಾತನ ಕಾಲದ್ದು ವಾಟರ್ ಟ್ರಾನ್ಸ್ಪೋರ್ಟೇಷನ್. ಸೊ ಇವಾಗಲೂ ಕೂಡ ಅಲ್ಲಿ ನೀರು ಹರಿಯುತ್ತೆ. ಕರೇಜ್ ಇಡೀ ಕರ್ನಾಟಕದಲ್ಲಿ ತುಂಬ ವಾಟರ್ ಸ್ಕ್ಯಾರ್ಸಿಟಿ ಇರುವಂತಹ ಒಂದು ಡಿಸ್ಟ್ರಿಕ್ಟ್ ಬೀದರ್ ಅಂತ ಗೊತ್ತಿದೆ. ಬೀದರ್ ಮತ್ತೆ ವಿಜಯಪುರದಲ್ಲಿ ಈ ಕರೇಜ್ ಸಿಸ್ಟಮ್ ಇದೆಯಂತೆ. ಇದು ಬಂದಿದೆ ಪ್ರಿಲಿಮ್ಸಿಗೆ. ಓಕೆ, ಬೀದರ್ ಮತ್ತೆ ವಿಜಯಪುರ ಕರೇಜ್ ಪುರಾತನ ನೀರು ಸರಬರಾಜು ವ್ಯವಸ್ಥೆ. ಓಕೆ, ಇದೊಂದು ಪುರಾತನವಾದ ನೀರು ಸರಬರಾಜು ವ್ಯವಸ್ಥೆ. ಸೊ ಇಟ್ಸ್ ಅನ್ ಏನ್ಷಿಯಂಟ್ ವಾಟರ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. So especially we could able to trace it in Vijaypura and Bidar.
ಸೊ ಇದನ್ನು ವಿಜಯಪುರ, ಕಲಬುರ್ಗಿ, ಬೀದರ್, ಕಲಬುರ್ಗಿ ಈ ಥರ ಶಫಲ್ ಮಾಡಿ ಕೊಟ್ಟಿದ್ದಾರೆ ಆಪ್ಷನ್ಸು. ಓಕೆ, ಇದಕ್ಕೆ ಹಂಗಾರೆ ಏನಕ್ಕೆ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಇದಕ್ಕೆ ಇನ್ನಷ್ಟು ತಾಂತ್ರಿಕ ನೆರವು ಕೊಟ್ಟು ಅದನ್ನು ಪುನರುಜ್ಜೀವನಗೊಳಿಸಬೇಕು, ಪುನಶ್ಚೇತನಗೊಳಿಸಬೇಕಂತ. ರೆಜ್ಯುನೇಷನ್ ಆಫ್ ದಿಸ್ ವಾಟರ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ವಿತ್ ಟೆಕ್ನಿಕಲ್ ಅಸಿಸ್ಟೆನ್ಸ್. ಓಕೆ, ವಿತ್ ದ ಟೆಕ್ನಿಕಲ್ ಅಸಿಸ್ಟೆನ್ಸ್. ಸೊ ಈ ತಾಂತ್ರಿಕ ನೆರವನ್ನು ಇಲ್ಲಿ ಅದನ್ನು ಇನ್ನಷ್ಟು ಪುನರುಜ್ಜೀವನಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ನ್ಯೂಸಲ್ಲಿದೆ ಕರೇಜ್ ಸಿಸ್ಟಮ್. ಸೊ ಯಾಕಂದರೆ ವಾಟರ್ ಕನ್ಸರ್ವೇಷನ್ ಹೇಳಿದ್ನಲ್ಲ, ಇಸ್ ನೀಡ್ ಆಫ್ ಅನ್ ಅವರ್. ನಮ್ಮಲ್ಲಿ ಇಡೀ ಇಂಡಿಯಾದಲ್ಲಿ ರಾಜಸ್ಥಾನ್ ಬಿಟ್ಟರೆ ಹೈಯೆಸ್ಟ್ ಡ್ರಾಟ್ ಹಿಟ್ ಒಂದು ಸ್ಟೇಟ್ ಯಾವುದು, ಶುಷ್ಕ ರಾಜ್ಯ ಯಾವುದು ಅಂದರೆ ಅದು ಕರ್ನಾಟಕ. ರಾಜಸ್ಥಾನ್ ಬಿಟ್ಟರೆ ಅತಿ ಹೆಚ್ಚು ಶುಷ್ಕ ಭೂಮಿಯನ್ನು ಹೊಂದಿರುವಂತಹ ರಾಜ್ಯ ಅಲ್ವಾ. ಸೊ ಅಂಥದ್ರಲ್ಲಿ ಇರೋ ನೀರನ್ನು ನಾವು ಸದ್ವಿನಿಯೋಗ ಮಾಡ್ಕೋಬೇಕು, ಸಂರಕ್ಷಣೆ ಮಾಡಬೇಕು. ಅದಕ್ಕೆ ನೋಡಿ ಧಾರವಾಡ ಡಿಕ್ಲರೇಷನ್ ಅಂತ ಕೇಳಿರ್ತಾರೆ ನೀವು, ಧಾರವಾಡ ಘೋಷಣೆ ಅಂತ. ಇದು ಏನಕ್ಕೆ ಸಂಬಂಧಿಸಿದೆ ಅಂತಂದರೆ ಈ ನೀರನ್ನು ಸಮರ್ಪಕವಾಗಿ ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ಘೋಷಣೆ ಧಾರವಾಡ ಡಿಕ್ಲರೇಷನ್ ಅಂತ. ಓಕೆ, ಸೊ ಎನಿ ಹೌ, ಆಮೇಲೆ ಇನ್ನೊಂದು ರಿವಾರ್ಡ್ ಯೋಜನೆ ಅಂತ. ಇದು ಮೋಸ್ಟ್ಲಿ ನಾನು ನಿಮ್ಗೆ ಇದರಲ್ಲೂ ಹೇಳ್ತೇನೆ, ಸರ್ವೆಯಲ್ಲಿ ರಿವಾರ್ಡ್ ಯೋಜನೆ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಅಲ್ಲಿ, ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ನಮಗೆ ಇದಕ್ಕೆ ಸಹಕಾರವನ್ನು ಕೊಟ್ಟಿತ್ತು. ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಅಲ್ಲಿ ಮಾಡಿದಂತಹ ಒಂದು ರಿವಾರ್ಡ್ ಯೋಜನೆ ಕೂಡ ಬಹಳಷ್ಟು ಯಶಸ್ವಿಯಾಗಿ ನಿಭಾಯಿಸುತ್ತೆ ಕರ್ನಾಟಕ. ಓಕೆ, ಸೊ ನೀರಿನ ಸಂರಕ್ಷಣೆಯಲ್ಲಿ ಶಬಾಷ್ ಅನ್ಸ್ಕೊಳ್ಳುತ್ತೆ ವರ್ಲ್ಡ್ ಬ್ಯಾಂಕಿಂದ. ಓಕೆ, ಸೊ ಬೇರೆ ಒಂದು ಆಫ್ರಿಕಾದ ದೇಶಗಳಿಗೂ ಕೂಡ ಕರ್ನಾಟಕವನ್ನು ಮಾದರಿಯನ್ನಾಗಿ ಉಲ್ಲೇಖಿಸುತ್ತೆ ವರ್ಲ್ಡ್ ಬ್ಯಾಂಕ್. ಎನಿ ಹಾವ್, ಅರಣ್ಯ ಅಂತ ಬಂದರೆ ಭಾಳಷ್ಟು ಸ್ಕೀಮ್ಸು. ಸಸ್ಯ ಶ್ಯಾಮಲ ಯೋಜನೆ ಇಸ್ ಕ್ವೈಟ್, ಅಂದರೆ ಲಾಸ್ಟ್ ಈ ಇಂಟೀರಿಯಂ ಬಜೆಟಲ್ಲೇ ಹೇಳಿದರು, ಸಸ್ಯ ಶ್ಯಾಮಲ ಫಾರೆಸ್ಟ್, ಸಸ್ಯ ಶ್ಯಾಮಲ. ಇದೇನಪ್ಪ ಅಂದರೆ ಶಾಲಾ ಕಾಲೇಜುಗಳ ಬಳಿ ಈ ಮಕ್ಕಳ ಒಂದು ನೆರವಿನೊಂದಿಗೆ ಶಾಲಾ ಕಾಲೇಜುಗಳ ಹತ್ರ ಏನು ಸಸ್ಯಗಳನ್ನು ನೆಡುವಂಥದ್ದು. ಓಕೆ, ಸೊ ಪ್ಲಾಂಟೇಶನ್ ಪ್ರೋಗ್ರಾಮ್ ನಿಯರ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ವಿತ್ ದ ಹೆಲ್ಪ್ ಆಫ್ ಸ್ಕೂಲ್ ಚಿಲ್ಡ್ರನ್. ಹಸಿರೀಕರಣ ಕಾರ್ಯಕ್ರಮ ಅಂತ, ಹಸಿರೀಕರಣ ಕಾರ್ಯಕ್ರಮ ಇಂಪಾರ್ಟೆಂಟು. ಓಕೆ, ಹಸಿರೀಕರಣ ಕಾರ್ಯಕ್ರಮ ಇಲ್ಲೇನು ಗೊತ್ತಾ, ನಮ್ಮ ಈ ಒಂದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್, ಸೊ ಇದರ ಪ್ರಕಾರ ಅರಣ್ಯ ಸಂರಕ್ಷಣಾ ಕಾಯ್ದೆ 1986 ಇದರ ಪ್ರಕಾರ ಒಂದು ದೇಶ ಅಥವಾ ರಾಜ್ಯ ಸುಸ್ಥಿತಿಲಿರಬೇಕು ಪರಿಸರಿಕವಾಗಿ ಅಂತಂದರೆ ಎಷ್ಟು % ಕಾಡಿರಬೇಕು? ಅಟ್ಲೀಸ್ಟ್ ಯು ಶುಡ್ ಹ್ಯಾವ್ 33% ಫಾರೆಸ್ಟ್ ಅಲ್ವಾ. 33% ಅರಣ್ಯ ಆದರೂ ಇರಲೇಬೇಕು. ಆದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಗೊತ್ತಾ? ಇಟ್ಸ್ ಲೆಸ್ ದ್ಯಾನ್ ದ್ಯಾಟ್. ಸೊ 22% ಇದೆ. ಅದಕ್ಕೋಸ್ಕರ ಇದನ್ನ 33% ಜಾಸ್ತಿ ಮಾಡಬೇಕು. ಇನ್ನೂ ಒಂದು ಭಯಾನಕ ವಿಷಯ ಅಂದರೆ ಕೆಲವು ಜಿಲ್ಲೆಗಳಲ್ಲಿ ಇಟ್ ಈಸ್ ಲೆಸ್ ದ್ಯಾನ್ 10%. 10% ಕಡಿಮೆ ಇದೆ ಅರಣ್ಯ ಪ್ರದೇಶ. ಈ 10% ಕಡಿಮೆ ಇರುವಂತಹ ಅರಣ್ಯ ಪ್ರದೇಶ ಇರುವಂತಹ ಜಿಲ್ಲೆಗಳನ್ನು ಗುರುತಿಸಿ ಅಲ್ಲಿ ಹಸಿರೀಕರಣ ಕಾರ್ಯಕ್ರಮವನ್ನು ಕೈಗೊಳ್ಳೋದು. ಅಂದರೆ ಸೊ ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಡಿಸ್ಟ್ರಿಕ್ಟ್ಸ್ ವಿಚ್ ಇಸ್ ಹ್ಯಾವಿಂಗ್ ಲೆಸ್ ದ್ಯಾನ್ 10% ಆಫ್ ಫಾರೆಸ್ಟ್. 10% ಕಡಿಮೆ ಇರುವಂತಹ, 10% ಅರಣ್ಯ ಕಮ್ಮಿ ಇರುವಂತಹ ಈ ಒಂದು ತಾಲೂಕುಗಳನ್ನು, ಜಿಲ್ಲೆಗಳನ್ನು ಗುರುತಿಸಬೇಕು, ಅಲ್ಲಿ ಗಿಡಗಳನ್ನು ನೆಡೋದು. ದಟ್ ಈಸ್ ಕಾಲ್ಡ್ ಹಸಿರೀಕರಣ ಕಾರ್ಯಕ್ರಮ. ಸಿರಿ ಚಂದನವನ ಗೊತ್ತೇ ಇದೆ. ಚಂದನವನ ಅಂದರೆ ಸ್ಯಾಂಡಲ್ವುಡ್ನ ಅಂದರೆ ಬೆಳೆಸುವಂಥದ್ದು. ನೆಕ್ಸ್ಟ್ ನಗರ ಪ್ರದೇಶ ಹಸಿರೀಕರಣ, ಎಲ್ಲಿ ಎಲ್ಲ ಉದ್ಯಾನವನಗಳಲ್ಲಿ. ಓಕೆ, ಸೊ ಈ ಒಂದು ಸೋಷಿಯಲ್ ಫಾರೆಸ್ಟ್ರಿ ಅಂತ ಕರಿತೀವಿ. ಸೋಷಿಯಲ್ ಫಾರೆಸ್ಟ್ರಿ ಅಂತಂದರೆ ಆಸ್ಪತ್ರೆ, ಕಂದಾಯ ಇಲಾಖೆ, ಇಲ್ಲೆಲ್ಲ ಕೂಡ ಇದನ್ನ ನೆಡೋದು. ದೇವರ ಕಾಡು, ಸೀಕ್ರೆಟ್ ಗ್ರೂಪ್ಸ್, ಅದನ್ನ ಎನ್ಕರೇಜ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಸಿರು ಕರ್ನಾಟಕ ಅಂತಂದರೆ 33% ಅಷ್ಟು ಟಾರ್ಗೆಟ್ ರೀಚ್ ಆಗಬೇಕು ಅನ್ನೋದು ಹಸಿರು ಕರ್ನಾಟಕ ಕಾರ್ಯಕ್ರಮ. ಟ್ರೀ ಪಾರ್ಕ್ಗಳನ್ನು ನಮ್ಮ ಇವರು ತಿಮ್ಮಕ್ಕ, ಓಕೆ, ಸಾಲುಮರದ ತಿಮ್ಮಕ್ಕ ಅವರ ಹೆಸರಲ್ಲಿ ಟ್ರೀ ಪಾರ್ಕನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಇದೆಲ್ಲ ಕೂಡ ಅರಣ್ಯ ಮತ್ತು ಪರಿಸರಕ್ಕೆ ಸಂಬಂಧಿಸಿದಾಗೆ. ನೆಕ್ಸ್ಟು ಭೂ ಸುರಕ್ಷಾ ಯೋಜನೆ.
ಭೂ ಸುರಕ್ಷಾ ಯೋಜನೆ ಅಥವಾ ಸ್ಕೀಮ್. ಏನಪ್ಪ ಈ ಭೂ ಸುರಕ್ಷಾ ಯೋಜನೆ ಅಂತಂದ್ರೆ, ಲಿಸನ್, ಆಗ್ಲೇ ಹೇಳಿದ್ದು ನಾನು, ನನ್ನ ಗುರುತು SC/ST ಮಕ್ಕಳು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತಹ SC/ST ಮಕ್ಕಳು ತಮ್ಮ ಒಂದು ಮಾಸ್ ಕಾರ್ಡುಗಳು ಅಥವಾ ತಮ್ಮ ಒಂದು ದಾಖಲೆಗಳನ್ನ ಡಿಜಿಟಲ್ ರೂಪದಲ್ಲಿ ಶೇಖರಿಸಿಡೋದು. ಬಟ್ ವಾಟ್ ಅಬೌಟ್ ದಿಸ್ ಭೂ ಸುರಕ್ಷಾ ಅಂತಂದ್ರೆ, ಈಗ ನೋಡಿ, ನಿಮ್ಮ RC ಬುಕ್ಸ್ ಎಲ್ಲ ತೆಗೀರಿ, ಅಥವಾ ನಿಮ್ಮ ಇದನ್ನೇನು ಹೇಳ್ತೀವಪ್ಪ, ಆಸ್ತಿ ಪತ್ರಗಳೆಲ್ಲ ತೆಗೆದ್ರೆ ಅದೆಲ್ಲ ಫುಲ್ ಶಿಥಿಲಾವಸ್ಥೆಯಲ್ಲಿರುತ್ತೆ, ಎಲ್ಲ ಹಾರ್ದೋಗಿರುತ್ತೆ, ಮೆತ್ತಗಾಗಿರುತ್ತೆ, ಕಲರ್ ಎಲ್ಲ ಚೇಂಜ್ ಆಗಿರುತ್ತೆ. ಸೊ ಮುಟ್ಟಕ್ಕೇನೆ ಭಯ ಆಗುತ್ತಾ ಇರುತ್ತೆ. ಸೊ ಆ ರೀತಿ ಇರುವ ಶಿಥಿಲಾವಸ್ಥೆಯಲ್ಲಿರುವಂತಹ ವೆನ್ ಇಟ್ ಈಸ್ ಇನ್ ಡಿಟಿಯೋರೇಟೆಡ್ ಸ್ಟೇಟ್, ಸೊ ದೋಸ್ ರೆಕಾರ್ಡ್ಸ್ ವಿಲ್ ಬಿ ಸ್ಟೋರ್ಡ್ ಇನ್ ಡಿಜಿಟಲ್ ಫಾರ್ಮ್ಯಾಟ್. ಓಕೆ, ಸೊ ಭೂಮಿ ಸರ್ವೆ ನೋಂದಣಿ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಬಿಟ್ಟು ಗಣಕೀಕರಣಗೊಳಿಸಲಾಗುತ್ತೆ. ಓಕೆ, ದ ಕಂಪ್ಯೂಟರೈಸ್ಡ್ ಲ್ಯಾಂಡ್ ರೆಕಾರ್ಡ್ಸ್. ಇದು ಬೇರೆ ಇದೆ, ಭೂಮಿ ಅಂತಿದೆ. ಆ ಭೂಮಿ ಏನಪ್ಪಾ ಅಂದ್ರೆ ಕಂಪ್ಯೂಟರೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್. ಓಕೆ, ಭೂಮಿ ಸ್ವಾಮಿತ್ವ ಇವೆಲ್ಲ ಲ್ಯಾಂಡ್ ರೆಕಾರ್ಡ್ಸ್ಗೆ ಸಂಬಂಧಿಸಿದ್ದು. ಸ್ವಾಮಿತ್ವ ಇದು ಕೇಂದ್ರ ಸರ್ಕಾರದ ಯೋಜನೆ. ಡ್ರೋನ್ಗಳ ಸಹಾಯದಿಂದ ಆಸ್ತಿಗಳನ್ನ ಸರ್ವೆ ಮಾಡುವ ಯೋಜನೆ ಅದ್ಯಾವುದು? ಸ್ವಾಮಿತ್ವ. ವಿತ್ ದ ಹೆಲ್ಪ್ ಆಫ್ ಡ್ರೋನ್ಸ್ ದೇ ಸರ್ವೆ ದ ಪ್ರಾಪರ್ಟಿ ಇನ್ ರೂರಲ್ ಏರಿಯಾಸ್. ಓಕೆ, ಸೊ ವೈಜ್ಞಾನಿಕವಾದಂತಹ ಸರ್ವೆ ಮಾಡೋದು ಅದು ಸ್ವಾಮಿತ್ವ, ಕೇಂದ್ರ ಸರ್ಕಾರದ ಯೋಜನೆ. ಭೂಮಿ ಅಂತಂದ್ರೆ ಡಿಜಿಟಲೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್. ಸೊ ಭೂ ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸೋದು ಅದು ಭೂಮಿ. ಓಕೆ, ಲ್ಯಾಂಡ್ ರೆಕಾರ್ಡ್ಸ್ ಅನ್ನ. ಆದ್ರೆ ಭೂ ಸುರಕ್ಷಾ ಇದೆಯಲ್ಲ, ಶಿಥಿಲಾವಸ್ಥೆಯಲ್ಲಿರುವಂತಹ ಕೆಲವೊಂದು ಭೂ ದಾಖಲೆಗಳನ್ನ ಡಿಜಿಟಲೈಸ್ ಮಾಡೋದು ಎಲ್ಲ ನೀಟಾಗಿ. ಸೊ ಡಿಜಿಟಲ್ ಫಾರ್ಮೆಟ್ ಅಲ್ಲಿ ಎಷ್ಟು ವರ್ಷಗಳಾದ್ರೂ ಕೂಡ ಇವಾಗ ಅದು ಹೆಲ್ದಿ ಸ್ಟೇಟಸ್ ಅಲ್ಲೇ ಇರುತ್ತೆ. ಸೊ ಏನಾದ್ರು ಮನೆಗೆ ಬೆಂಕಿ ಬಿತ್ತೋ ಅಥವಾ ಏನೋ ಆಯ್ತೋ ಎಲ್ಲ ಸುಟ್ಟೋಗ್ಬಿಡುತ್ತೆ. ಆದ್ರೆ ಡಿಜಿಟಲ್ ರೂಪದಲ್ಲಿದ್ರೆ ಇಮಿಡಿಯೇಟ್ ಆಗಿ ನೀವು ಸೊ ಪಾಸ್ವರ್ಡ್ ಹಾಕಿ ತೆಗಿಬೋದು. ಓಕೆ, ಹೌದಾ? ಸೊ ಇದಕ್ಕೆ ಅಂತ ಭೂ ಸುರಕ್ಷಾ ಯೋಜನೆ ಅಂತ ತಂದಿದ್ದಾರೆ. ಆಮೇಲೆ ಮತ್ತೆ ನಕಲಿ ದಾಖಲೆಗಳನ್ನೆಲ್ಲ ಸೃಷ್ಟಿಸ್ಲಿಕ್ಕೆ ಆಗಲ್ಲ. ಕಂದಾಯ ಇಲಾಖೆದು ಇದೊಂದು ಅದ್ಭುತವಾದ ಯೋಜನೆ. ಓಕೆ, ಆನ್ಲೈನ್ ಮೂಲಕ ನೀವು ಯಾವುದೇ ಒಂದು ದಾಖಲೆಯನ್ನ ನಾಗರಿಕರು ಪಡ್ಕೋಬಹುದು. ಎಸ್, ವಿದ್ಯಾವಾರಿತಿ ಆಗ್ಲೇ ಹೇಳಿದೆ, ಉನ್ನತ ಶಿಕ್ಷಣದಲ್ಲಿ ಸಮಗ್ರ ದತ್ತ ಸಂಚ ನಿರ್ಮಾಣ, ಟೋಟಲ್ ಅಂದ್ರೆ ಈ ಒಂದು ಡೇಟಾವನ್ನ ಕ್ರೋಢೀಕರಿಸಲಿಕ್ಕೆ. ನೆಕ್ಸ್ಟ್ ಕನ್ನಡ ಕಸ್ತೂರಿ. ಕಾವೇರಿ ಅಲ್ಲ, ಕಾವೇರಿ ತಂತ್ರಾಂಶ ಏನಕ್ಕೆ? ಅದು ಕೂಡ ದಾಖಲೆಗಳಿಗೆ. ಓಕೆ, ನಿಮ್ಮ ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ್ದು ಕಾವೇರಿ ತಂತ್ರಾಂಶ. ಬಟ್ ಇದು ಕಸ್ತೂರಿ ಅಂತಂದ್ರೆ, ಈಗ ನಮ್ಮಲ್ಲಿ ಪ್ರಾಬ್ಲಮ್ ಏನಂದ್ರೆ ಭಾಷಾ ತರ್ಜುಮೆ, ಟ್ರಾನ್ಸ್ಲೇಷನ್. ತರ್ಜುಮೆ ನೋಡ್ಬಿಟ್ರೆ ನಿಮ್ಗೆ ಲಾಸ್ಟ್ ಟೈಮ್ KPSC ಪ್ರಿಲಿಮ್ಸ್ ಅಲ್ಲಿ ಎಂತಹ ಒಂದು ಅವಾಂತರ ಆಗಿತ್ತು ಅಂತ ನೀವು ಕಣ್ಣಾರೆ ಕಂಡಿದ್ದೀರಾ. ಆಮೇಲೆ ಸಿಲೆಬಸ್ ಕೂಡ ಕನ್ನಡ ಮೀಡಿಯಂ ಸಿಲೆಬಸ್ ಅವರು ದಯವಿಟ್ಟು ಒಂದ್ಸತಿ ಇಂಗ್ಲಿಷ್ ಮೀಡಿಯಂ ಸಿಲೆಬಸ್ನ ಓದ್ಕೊಳ್ಳಿ. ತುಂಬಾ ತಪ್ಪುಗಳು ಪ್ರಮಾದಗಳು ಆಗಿದ್ದಾವೆ. ಓಕೆ, ಯು ರೆಫರ್ ಇಂಗ್ಲಿಷ್ ಸಿಲೆಬಸ್. ಓಕೆ, ಆ್ಯಂಡ್ ಸ್ಟಿಕ್ ಟು ದಟ್ ಇಂಗ್ಲಿಷ್ ಸಿಲೆಬಸ್. ಕನ್ನಡ ಸಿಲೆಬಸ್ ಪ್ರಕಾರ ಕೆಲವೊಂದನ್ನೆಲ್ಲ ಎಗರಿಸ್ಬಿಟ್ಟಿದ್ದಾರೆ, ಕೆಲವೊಂದನ್ನು ತುಂಬ ತಪ್ಪಾಗಿ ಅರ್ಥೈಸಿದ್ದಾರೆ, ತರ್ಜುಮೆ ಮಾಡಿದ್ದಾರೆ. ಎನಿ ಹೌ, ದಟ್ ಇಸ್ ದ ಟಿಪ್ ಐ ವಾಂಟೆಡ್ ಟು ಗಿವ್. ಲೈಕ್ ಫಾಲೋ ಇಂಗ್ಲಿಷ್ ಸಿಲೆಬಸ್ ಆ್ಯಂಡ್ ಟ್ರೈ ಟು ಟ್ರಾನ್ಸ್ಲೇಟ್ ಫ್ರಮ್ ಇಂಗ್ಲಿಷ್ ಟು ಕನ್ನಡ. ಓಕೆ, ಸೊ ನೋಡಿ, ಕನ್ನಡ ಕಸ್ತೂರಿ ಸಾಫ್ಟ್ವೇರ್ ಅಂತ ಹೇಳಿದ್ನಲ್ಲ, ಈ ಭಾಷಾಂತರ ಮಾಡೋಕ್ಕೆ ಯಂತ್ರದ ಒಂದು ಅನುದಾನ, ಅಂದ್ರೆ ಯಂತ್ರದ ಮೂಲಕ ಅನುವಾದ ಮಾಡ್ತಾರೆ. ಈಗ ನಿಮ್ಗೆ ಮೋದಿಜಿ ಒಂದು ಭಾಷಣ ಮಾಡ್ಬೇಕಾದ್ರೆ, ಅದನ್ನ ತಮಿಳ್ನಾಡಲ್ಲಿ ಭಾಷಣ ಮಾಡ್ಬೇಕಾದ್ರೆ ಸೈಮಲ್ಟೇನಿಯಸ್ ಆಗಿ ಅದನ್ನ ತಮಿಳಿಗೆ ಭಾಷಿಣಿ ಅಂತ ಸಾಫ್ಟ್ವೇರ್, ಭಾಷಿಣಿ ನೆನಪಿರುತ್ತೆ ನಿಮಗೆ. ಸೊ ಈ ಭಾಷಿಣಿ ಸಾಫ್ಟ್ವೇರ್ ಏನ್ ಮಾಡ್ತಿತ್ತಂದ್ರೆ ಸೈಮಲ್ಟೇನಿಯಸ್ ಆಗಿ ಹಿಂದಿಯಿಂದ ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡ್ತಿತ್ತು, ಹಿಂದಿ ಟು ತಮಿಳ್. ಅದೇ ತರ ಇವರು ಕನ್ನಡ ಕಸ್ತೂರಿ ತಂತ್ರಾಂಶ ಇದನ್ನ ಬಳಸಿ ಸೊ ಕನ್ನಡದಿಂದ ಬೇರೆ ಭಾಷೆಗೆ ಅಥವಾ ಬೇರೆ ಭಾಷೆಯಿಂದ ಕನ್ನಡಕ್ಕೆ ತರ್ಜುಮೆ ಮಾಡೋದು, ಟ್ರಾನ್ಸ್ಲೇಟ್ ಮಾಡೋದು, ಅದು ಎಫೆಕ್ಟಿವ್ ಆಗಿರಬೇಕು. ಓಕೆ, ಯಾವುದೇ ಒಂದು ಲೋಪದೋಷಗಳಿಲ್ದಿರ ಈ ಒಂದು ಭಾಷಾಂತರ ಮಾಡ್ಲಿಕ್ಕಿರುವಂತಹ ಅಡೆತಡೆಗಳನ್ನ ನಿವಾರಣೆ ಮಾಡಲಿಕ್ಕೆ ದೇ ರಿಮೂವ್ ದ ಬ್ಯಾರಿಯರ್ಸ್ ವಿಚ್ ಈಸ್ ದೇ ರಿಮೂವ್ ದ ಬ್ಯಾರಿಯರ್ಸ್ ಆಫ್ ಟ್ರಾನ್ಸ್ಲೇಷನ್. ಓಕೆ, ಸೊ ಎನಿವೆ, ಅದಾದ್ಮೇಲೆ ಬೆಳಗಾವಿ ಅಧಿವೇಶನ ಗೊತ್ತೇ ಇದೆ, ಶತಮಾನೋತ್ಸವ. ಮತ್ತೆ ನಮ್ಮ ಕರ್ನಾಟಕಕ್ಕೆ ಹೆಸರು ಚೇಂಜ್ ಮಾಡಿದ್ದಾರೆ. ಏನಂತ ಹೆಸರು ಚೇಂಜ್ ಮಾಡಿದ್ದು ಯಾವಾಗ? 1973.
ಉಸಿರಾಯಿತು ಕನ್ನಡ, ಹೆಸರಾಗಲಿ ಕರ್ನಾಟಕ. ಹೌದಾ? ಚನ್ನವೀರ ಕಣ್ವಿ ಅವ್ರದ್ದು. ಸೊ ಮೈಸೂರು ರಾಜ್ಯ ಅಂತ ಇತ್ತು, ಅದನ್ನ ಹೆಸರೇನಂತ ಚೇಂಜ್ ಮಾಡಿದ್ರು, ಕರ್ನಾಟಕ ಅಂತ ಚೇಂಜ್ ಮಾಡಿದ್ರು. ಹೌದಾ? ಈ 50 ವರ್ಷ ಆಗಿದೆ ಕರ್ನಾಟಕಕ್ಕೆ ಮರುನಾಮಕರಣ ಆಗಿ, ಕರ್ನಾಟಕ ಅಂತ ಮರುನಾಮಕರಣ ಆಗಿ. ಅದರ ಒಂದು ಸ್ಮರಣಾರ್ಥಕವಾಗಿ ಉಸಿರಾಯಿತು ಕನ್ನಡ, ಹೆಸರಾಗಲಿ ಕರ್ನಾಟಕ ಅಂತ ಒಂದು ಅಭಿಯಾನವನ್ನು ಕೂಡ ಕೈಗೊಂಡಿದ್ದೀವಿ. ಅದರ ಜೊತೆಗೆ ಈ ಒಂದು ಬೆಳಗಾವಿ ಅಧಿವೇಶನ ಆಗಿ 100 ವರ್ಷ ಆಯಿತು. ಅದಕ್ಕೂ ಕೂಡ ಶತಮಾನೋತ್ಸವವನ್ನು ಶತಮಾನೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ. ನೆಕ್ಸ್ಟು ರಘುರಾಮ ಶೆಟ್ಟಿ ಪ್ರಶಸ್ತಿ ಅಂತ ಕೊಡ್ತಾರೆ. ವಡ್ಡರ್ಸೆಯಿಂದ ಕ್ವಶನ್ ಡೈರೆಕ್ಟ್ ಆಗಿ ಪ್ರಿಲಿಮ್ಸ್ ಕೇಳ್ಬೋದು. ವಡ್ಡರ್ಸೆ ರಘುರಾಮ ಶೆಟ್ಟಿ ಪ್ರಶಸ್ತಿ. ರಘುರಾಮ ಶೆಟ್ಟಿ ಅವಾರ್ಡ್. ಸೊ ಈ ಒಂದು ವಡ್ಡರ್ಸೆ ರಘುರಾಮ ಶೆಟ್ಟಿ ಅವಾರ್ಡ್ ಇದೇನಪ್ಪ ಅಂತಂದ್ರೆ, ಈ ನಿಮ್ಮ ಜರ್ನಲಿಸಮ್ಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಯಾವುದಿದೆ? ಪುಲಿಟ್ಜರ್ ಅಂತ ಇದೆ, ಇಸಂಟ್ ಇಟ್? ಪುಲಿಟ್ಜರ್ ಇಂಟರ್ನ್ಯಾಷನಲ್ ಅವಾರ್ಡ್, ಅದು ಪುಲಿಟ್ಜರ್. ಓಕೆ, ಅದೇ ಥರ ನಮ್ಮ ಒಂದು ಕರ್ನಾಟಕದ ಪತ್ರಿಕೋದ್ಯಮಿಗಳಿಗೆ ಇವ್ರ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ಅಂತ ಕೇಳ್ತಾರೆ. ವಡ್ಡರ್ಸೆ ರಘುರಾಮ ಶೆಟ್ಟಿ ಪ್ರಶಸ್ತಿ ಯಾರಿಗೆ ಕೊಡೋದು ಅಂದರೆ ಜರ್ನಲಿಸ್ಟ್ಗಳಿಗೆ ಕೊಡುವಂಥ ಪ್ರಶಸ್ತಿ ಇದು. ಸೊ ಈ ವರ್ಷದಿಂದ ಕೊಡಬೇಕು ಅಂತ ಡಿಸೈಡ್ ಆಗಿದ್ದಾರೆ ಜರ್ನಲಿಸ್ಟ್. ಓಕೆ, ಜರ್ನಲಿಸ್ಟ್ಗಳಿಗೆ ಅಥವಾ ಪತ್ರಿಕೋದ್ಯಮಿಗಳಿಗೆ ಜರ್ನಲಿಸ್ಟ್ಗಳಿಗೆ ಕೊಡಬೇಕು ಅಂತ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಪ್ರಶಸ್ತಿ. ರೈಟ್. ಸೊ ಮತ್ತೆ ಈ ಡೀಪ್ ಫೇಕ್ ಎಲ್ಲ ಜಾಸ್ತಿ ಆಗ್ತಿದೆ, ಸೈಬರ್ ಕ್ರೈಮ್ ಜಾಸ್ತಿ ಆಗಿದೆ. ಅದಕ್ಕೆ CEN ಪೊಲೀಸ್ ಸ್ಟೇಷನ್ ಅನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತ. CEN ಅಂದ್ರೆ ಸೈಬರ್ ಎಕನಾಮಿಕ್ ಅಂಡ್ ನಾರ್ಕೋಟಿಕ್ಸ್ ಅಂತ. ಓಕೆ, CEN ಒಂದು ಪೊಲೀಸ್ ಸ್ಟೇಷನ್ ಅನ್ನ ನಿರ್ಮಾಣ ಮಾಡಬೇಕು ಅಂತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. GST, ವೆನ್ ಇಟ್ ಕಮ್ಸ್ ಟು GST, ಇಡೀ ಒಂದು ಭಾರತದಲ್ಲೇ GSTಲಿ ಎಷ್ಟನೇ ಸ್ಥಾನದಲ್ಲಿದ್ದೀವಿ ನಾವು? GST ಸೆಕೆಂಡ್ ಪ್ಲೇಸ್. ಓಕೆ, GST ಕಲೆಕ್ಷನಲ್ಲಿ, GST ಸಂಗ್ರಹಣೆಯಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಇದ್ದೀವಿ. ಈ ವರ್ಷದಲ್ಲಿ 2024ರಲ್ಲಿ 58,000 ಕೋಟಿಯಷ್ಟು, 58,180 ಕೋಟಿಯಷ್ಟು ಸಂಗ್ರಹಣೆ ಮಾಡಿದ್ದೀವಿ. ಫಸ್ಟ್ ಹಂಗಾರೆ ಯಾವುದು? ಫಸ್ಟ್ ಮಹಾರಾಷ್ಟ್ರ, ಸೆಕೆಂಡ್ ಬಂದು ನಮ್ಮ ಕರ್ನಾಟಕ. ಓಕೆ, ಅದಕ್ಕೆ ಅಲ್ವಾ ಈ ಇದನ್ನ ಮಾಡ್ತಿರೋದು, ಏನು ಚಲೋ ಡೆಲ್ಲಿ ಅಂದ್ರೆ. ನಿಮ್ಗೆ ಇದನ್ನ ಎಕನಾಮಿಕ್ ಸರ್ವೆಯಲ್ಲಿ ಹೇಳ್ತಾನೆ ಎಷ್ಟೆಲ್ಲ ತಾರತಮ್ಯ ಎಸಗಲಾಗಿದೆ ಕರ್ನಾಟಕದ ವಿರುದ್ಧ, ಯಾವೆಲ್ಲ ಅನುದಾನಗಳು ಕಮ್ಮಿ ಆಗಿದೆ, 15th ಫಿನಾನ್ಸ್ ಕಮಿಷನ್ ಇಂದ ಎಷ್ಟು ಕಮ್ಮಿ ಆಗಿದೆ. ಓಕೆ, ಸೊ ಗ್ರಾಂಟ್ಸ್ ಇನ್ ನೀಡ್ ಇಂದ ಎಷ್ಟು ಕಮ್ಮಿ ಆಗಿದೆ, ಇವೆಲ್ಲ ಕೂಡ ನಾನು ಪರ್ಸೆಂಟೇಜ್ ಮೂಲಕ ಹೇಳ್ತೀನಿ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ, ಸೊ GST ಇಂದ ಇಷ್ಟು ಕೊಡುಗೆ ಕೊಡ್ತಾ ಇದ್ರು ಕೂಡ ನಮ್ದು ನಮಗೆ ಅನುದಾನ ಕಮ್ಮಿ ಸಿಗ್ತಿದೆ ಅನ್ನುವಂತಹ ಒಂದು ಗೀಳನ್ನ ಅವಾಗ ನಾವು ಹೊರ ಹಾಕ್ತಿರ್ತೇವೆ. ಎನಿವೆ, ಅದ್ರ ಜೊತೆಗೆ AVGR XR ಪಾಲಿಸಿ ಅಂತ, ಅದು ಕೂಡ ಎಕನಾಮಿಕ್ ಸರ್ವೆಲ್ಲೇ ಹೇಳ್ತೇನೆ. ಎನಿಮೇಷನ್, ವಿಜುವಲೈಸೇಷನ್, ಗೇಮಿಂಗ್, ಕಾಮಿಕ್ಸ್, ಎಕ್ಸ್ಟೆಂಡೆಡ್ ರಿಯಾಲಿಟಿ ಅಂತ ಆ ಪಾಲಿಸಿ ಬೇರೆ ಇದೆ ನಮ್ಮ ಕರ್ನಾಟಕದ್ದು. ರೈಟ್. ಸೊ ದಿಸ್ ಆಲ್ ಅಬೌಟ್ ಯುವರ್ ಬಜೆಟ್. ಓಕೆ, ಬಜೆಟ್ ಅಲ್ಲಿ ಇದರ ಮೇಲೆ ಏನು ನಿಮ್ಗೆ ಕೇಳಕ್ ಚಾನ್ಸ್ ಇಲ್ಲ. ಸೊ ಇಷ್ಟು ನೀಟಾಗಿ ಬರ್ಕೊಳ್ಳಿ. ಓಕೆ, ರೈಟ್ ಆಲ್ ದ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ವಿಚ್ ಐ ಹ್ಯಾವ್ ರೋಟ್ ಇನ್ ದ ಬಿಗಿನಿಂಗ್. ಓಕೆ, ಅದನ್ನ ಓದಿ ಅವಾಗ ರಿವೈಸ್ ಮಾಡ್ಕೋತಾ ಇರಿ. ಇದ್ರ ಜೊತೆಗೆ ಈಗ ಸರ್ವೆ ಒಂದು ಪ್ರಾಬ್ಲಿ ಇನ್ನೊಂದು 15-16 ಅವರ್ಸ್ ಅಲ್ಲಿ ಸರ್ವೆನ ಮುಗಿಸೋಣ. ಓಕೆ, ಸೊ ಸರ್ವೆಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಫ್ಯಾಕ್ಟ್ಸ್ನ ತಗೊಂಡ್ ಬರ್ತೀನಿ. ಸೊ ಅಷ್ಟನ್ನು ನೀವು ಅವಾಗ ರಿವೈಸ್ ಮಾಡೋದ್ರ ಮೂಲಕ ನಿಮಗೆ ಈಗ ಬರೋ ಎಕ್ಸಾಮಿಗೆ ಬಹಳ ಹೆಲ್ಪ್ ಆಗುತ್ತೆ. ಐ ಆಮ್ ವೆರಿ ಮಚ್ ಶೋರ್ ಇಫ್ ದೇ ವರ್ ಆಸ್ಕಿಂಗ್, ದೇ ವಿಲ್ ಆಸ್ಕ್ ಇನ್ ಸಚ್ ಲಿಮಿಟ್. ಆ ಲಿಮಿಟ್ ಅಲ್ಲಿ ಕೇಳ್ತಾರೆ. ಓಕೆ, ಸೊ ಅಷ್ಟು ಕ್ರೋಢೀಕರಿಸಿದಂತಹ ಒಂದು ದತ್ತಾಂಶ ಮತ್ತು ಮಾಹಿತಿಯನ್ನ ನಾನು ನಿಮ್ಮ ಮುಂದೆ ಇಡ್ಲಿದ್ದೇನೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಎಕನಾಮಿಕ್ ಸರ್ವೆ ಶುರು ಮಾಡೋಣ. ಥ್ಯಾಂಕ್ ಯು ಸೋ ಮಚ್.